ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯುವಜನ ಶಿಬಿರದ ಮಧ್ಯದಲ್ಲಿ ವ್ಯಕ್ತವಾದಂತಹ ಒಂದು ಪ್ರಸ್ತಾಪ ನಮಗೆ ಕೊಡಲ್ಪಟ್ಟಿದ್ದರು. ಸಾಯಂಕಾಲದ ಹೊತ್ತಿನಲ್ಲಿ ಇದನ್ನೊಂದು ಸುವಾರ್ತಾ ಕೂಟವಾಗಿ ಏರ್ಪಡಿಸಿ ಮತ್ತೊಮ್ಮೆ ಸತ್ಯ ಸುವಾರ್ತೆಯನ್ನು ನಿಮ್ಮ ಮುಂದೆ ಸಾರಬೇಕು ಎಂಬ ಹಂಬಲದೊಡನೆ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ನಾವು ಕೇಳಿದಂತಹ ಈ ಪ್ರಸ್ತಾಪದಲ್ಲಿ ಎಲ್ಲದರ ಅಂತ್ಯವು ಹತ್ತಿರವಾಯಿತು. ನಿನ್ನೆಯಿಂದ ಈ ವಾಕ್ಯವನ್ನು ಪದೇ ಪದೇ ನಾವು ಕೇಳುತ್ತಾ ಇದ್ದೇವೆ. ಎಲ್ಲದರ ಅಂತ್ಯವು ಹತ್ತಿರವಾದುದರಿಂದ ಇನ್ನು ಹೆಚ್ಚು ಸಮಯ ನಮ್ಮ ಮುಂದೆ ಬಾಕಿ ಇಲ್ಲ. ಮಾಡಬೇಕಾದದ್ದೆಲ್ಲವನ್ನು ನಾವು ಮಾಡಿ ಮುಗಿಸಬೇಕು. ಅಂತ್ಯ ಬಂದ್ರೆ ಆಮೇಲೆ ನಮಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಈ ಸತ್ಯ ಸುವಾರ್ತೆಯನ್ನು ಮತ್ತು ನಾವು ಪ್ರದರ್ಶಿಸುತ್ತಾ ಇದ್ದೇವೆ ಅಥವಾ ಪ್ರಸಂಗಿಸುತ್ತಾ ಇದ್ದೇವೆ ಎಂಬಂತಹ ಒಂದು ಪ್ರಶ್ನೆ ಯಾರಲ್ಲಿ ಆದರೂ ಇದ್ದರೆ, ಖಂಡಿತವಾಗಿಯೂ ಕ್ರೈಸ್ತರು ಎನಿಸಿಕೊಳ್ಳುವವರೊಳಗೂ ಇನ್ನೂ ರಕ್ಷಿಸಲ್ಪಡಬೇಕಾದ ಅನೇಕ ಜನರು ಇದ್ದಾರೆ ಎಂಬುದಾಗಿ ನಾನು ಹೇಳಿದರೆ ಅದು ಖಂಡಿತವಾಗಿಯೂ ತಪ್ಪಾಗಲಾರದು. ಯಾಕಂದ್ರೆ ಅನೇಕ ಬಾರಿ ಕ್ರೈಸ್ತರು ಎಂಬಂತಹ ಈ ಒಂದು ಪದವನ್ನು ಒಂದು ಮತವಾಗಿ ಮಾತ್ರ ಪರಿಗಣಿಸಿ ಭಾರತ ದೇಶದಲ್ಲಿರುವಂತಹ ಇತರ ಮತಗಳೊಂದಿಗೆ ಮತ್ತೊಂದು ಮತ, ಅಲ್ಪಸಂಖ್ಯಾತರ ಒಂದು ಮತ ಎಂಬಂತಹ ಒಂದು ಅನಿಸಿಕೆ ಮಾತ್ರ ಅನೇಕ ಕ್ರೈಸ್ತರಲ್ಲಿ ಇಂದು ಇರುವಂತದ್ದಾಗಿದೆ. ಆದರೆ ಈ ಸತ್ಯ ಸುವಾರ್ತೆ ಎಂಬಂಥದ್ದು ಸಕಲ ಮತಗಳನ್ನು, ಸಕಲ ವ್ಯತ್ಯಾಸಗಳನ್ನು ಮೀರಿ ಪ್ರತಿಯೊಬ್ಬ ಮನುಷ್ಯನಿಗೂ ವೈಯಕ್ತಿಕವಾಗಿ ತಲುಪಬೇಕಾದಂತಹ ಒಂದು ವಿಷಯವಾಗಿದೆ. ಆದ್ರಿಂದ ಈ ರಾತ್ರಿಯಲ್ಲಿಯೂ ಮುಂದಿನ ರಾತ್ರಿಗಳಲ್ಲಿಯೂ ಇಲ್ಲಿ ಸುವಾರ್ತೆ ಪ್ರಸಂಗಿಸಲ್ಪಡುವಂತಹ ಸಂದರ್ಭಗಳಲ್ಲಿ ಇನ್ನೂ ನಾನು ರಕ್ಷಿಸಲ್ಪಟ್ಟಿಲ್ಲ ಅಥವಾ ನನ್ನ ರಕ್ಷಣೆ ಕುರಿತಾಗಿ ನನಗೆ ಇನ್ನೂ ಒಂದು ನಿಶ್ಚಯವಿಲ್ಲ ಎಂಬಂತಹ ಹಂತದಲ್ಲಿ ಯಾರಾದರೂ ಇದ್ದರೆ, ಎಲ್ಲದರ ಅಂತ್ಯವು ಹತ್ತಿರವಾಗಿರುವುದರಿಂದ ಇನ್ನು ಹೆಚ್ಚು ಕಾಯಬೇಡಿ, ರಕ್ಷಿಸಲ್ಪಡಬೇಕು ಎಂಬಂತಹ ಹಂಬಲ ನಿಮ್ಮಲ್ಲಿದ್ದರೆ ಒಂದು ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ದೇವರು ನಿಮಗೆ ಸಹಾಯ ಮಾಡಲಿ. ಈ ಒಂದು ರಕ್ಷಣೆಯ ಸುವಾರ್ತೆ ಅನ್ಯರಿಗೆ ಮಾತ್ರ ಹೇಳಿದ್ರೆ ಸಾಲದು. ಯಾಕೆ ಕ್ರೈಸ್ತರಾಗಿರುವಂತಹ ಚರ್ಚ್ಗಳಿಗೆ ಹೋಗುತ್ತಿರುವಂತಹ ಸಭಾ ಹಿರಿಯರ ಮಕ್ಕಳಾದಂತಹ ನಮ್ಮೊಂದಿಗೆ ಇದನ್ನು ಪದೇ ಪದೇ ಹೇಳಬೇಕು ಎಂಬುದಾಗಿ ಒಂದು ವೇಳೆ ನೀವು ಪ್ರಶ್ನಿಸಬಹುದು. ನಾನು ದೇವರ ವಾಕ್ಯದಿಂದ ಒಂದು ಮಾತನ್ನು ಓದಿಕೊಳ್ಳುತ್ತೇನೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ 3ನೇ ವಾಕ್ಯವನ್ನು ಪ್ರಾರಂಭವಾಗಿ ನಾನು ಓದಿಕೊಳ್ಳುತ್ತೇನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 3ನೇ ವಾಕ್ಯ. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತ್ತು, ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಈ ವಾಕ್ಯವನ್ನು ಓದುವಾಗ, ಈ ಸುವಾರ್ತೆಯನ್ನು ನಾವು ಪ್ರಸಂಗಿಸುವಾಗ ರಕ್ಷಿಸಲ್ಪಡದವರು ಇದನ್ನು ಅಲಕ್ಷ್ಯ ಮಾಡಿದರೆ ಹೇಗೆ ತಪ್ಪಿಸಿಕೊಂಡಾರು ಎಂಬಂತಹ ಅರ್ಥವನ್ನು ಕೆಲವರಾದರೂ ಗ್ರಹಿಸಿರಬಹುದು. ಆದರೆ ಯಥಾರ್ಥವಾಗಿ ಈ ಮಾತಿನ ಅರ್ಥವು ಅದಲ್ಲ. ಇದು ರಕ್ಷಿಸಲ್ಪಡದವರ ಕುರಿತಾಗಿ ಹೇಳಲ್ಪಟ್ಟಂತಹ ಒಂದು ಮಾತಲ್ಲ, ರಕ್ಷಿಸಲ್ಪಟ್ಟ ವಿಶ್ವಾಸಿಗಳ ಕುರಿತಾಗಿ ಹೇಳಲ್ಪಟ್ಟಂತಹ ಒಂದು ಮಾತು. ಅನೇಕ ಕಡೆಗಳಲ್ಲಿ ಸುವಾರ್ತಾ ಕೂಟಗಳಲ್ಲಿ ನಾವು ಸಾರುವಂತಹ ಈ ಸುವಾರ್ತೆಯನ್ನು ನೀವು ಅಲಕ್ಷ್ಯ ಮಾಡಿದರೆ ಹೇಗೆ ತಪ್ಪಿಸಿಕೊಳ್ಳುತ್ತೀರಿ ಎಂಬುದಾಗಿ ಹೇಳಿದಾಗ ಕೇಳುವವರ ಹೃದಯದಲ್ಲಿ ಏನೋ ಒಂದು ಚಿಕ್ಕ ಭಯ ಉಂಟಾಗಿ ಅವರು ಕೈ ಎತ್ತಬೇಕಾದ್ರೆ ಕೈ ಎತ್ತಿ ನಾನು ರಕ್ಷಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಹೇಳುತ್ತಾರೆ. ಈ ರಕ್ಷಣೆಯ ಸುವಾರ್ತೆ ಎಂಬಂಥದ್ದು ಆ ರೀತಿಯಾಗಿ ವ್ಯಕ್ತಿಗಳನ್ನು ಭಯಪಡಿಸಿ ಕೈ ಎತ್ತಿಸುವಂತಹ ಒಂದು ಸುವಾರ್ತೆ ಅಲ್ಲ. ಇಲ್ಲಿ ಹೇಳಲ್ಪಟ್ಟಿರುವಂತಹ ಆ ಒಂದು ಮಾತನ್ನು ನಾವು ಸರಿಯಾಗಿ ಸ್ವಲ್ಪ ಆಲೋಚಿಸಿ ಓದುವುದಾದ್ರೆ, ಇಬ್ರಿಯರಿಗೆ ಬರೆದ ಗ್ರಂಥಕರ್ತನು ಅಪೊಸ್ತಲರಲ್ಲಿ ಒಬ್ಬನು ಯಾರು ಎಂಬಂಥದ್ದು ಅಲ್ಲಿ ವ್ಯಕ್ತವಾಗಿ ಹೇಳಲ್ಪಡಲಿಲ್ಲ. ಕೆಲವರು ಹೇಳುತ್ತಾರೆ ಇದು ಪೌಲನು ಬರೆದಂತಹ ಗ್ರಂಥ, ಇನ್ನು ಕೆಲವರು ಹೇಳುತ್ತಾರೆ ಇದು ಪೌಲನಲ್ಲ, ಬೇರೆ ಯಾರೋ ಬರೆದಂತಹ ಗ್ರಂಥ. ಇದರ ಮೇಲೆ ಚರ್ಚೆ ಮಾಡುತ್ತಾರೆ, ಗ್ರಂಥಗಳನ್ನು ಹೊರಡಿಸುತ್ತಾರೆ, ಹೊಸ ಹೊಸ ಪುಸ್ತಕಗಳು ಬರುತ್ತದೆ, ವ್ಯಾಪಾರದಲ್ಲಿ ತುಂಬಾ ಹಣ ಮಾಡುತ್ತಾರೆ. ಆದ್ರೆ ನಾವು ಆ ವ್ಯತ್ಯಾಸಕ್ಕೆ ಈಗಲೂ ಹೋಗ್ಬೇಕಾಗಿಲ್ಲ. ಯಾರೇ ಆಗಲಿ, ಒಬ್ಬ ಭಕ್ತನು ಒಬ್ಬ ಅಪೊಸ್ತಲನು ಬರೆದಂತಹ ಒಂದು ಪತ್ರಿಕೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇಲ್ಲದಿದ್ರೆ ಇದು ಸತ್ಯವೇದದ 66 ಗ್ರಂಥಗಳಲ್ಲಿ ಒಳಗೊಳ್ಳುತ್ತಾ ಇರಲಿಲ್ಲ. ಇಲ್ಲಿ ಆತನು ಬರೆಯುವಾಗ ಆತನು ಹೇಳುವಂಥದ್ದು ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ಎಂಬುದಾಗಿ, ನೀವು ಅಲಕ್ಷ್ಯ ಮಾಡಿದರೆ ಎಂಬುದಾಗಿ ಅಲ್ಲ. ಅದನ್ನು ನಾವು ವ್ಯಕ್ತವಾಗಿ ತಿಳಿದುಕೊಳ್ಳಬೇಕು. ನಾವು ಎಂಬುದಾಗಿ ಹೇಳುವಾಗ ಮೊದಲನೇದಾಗಿ ಈ ಬರೆಯುತ್ತಿರುವಂತಹ ಗ್ರಂಥಕರ್ತನು ತನ್ನನ್ನು ಒಳಗೊಳಿಸಿ ಆತನು ಹೇಳುತ್ತಿದ್ದಾನೆ.
ಸ್ವಾಭಾವಿಕವಾಗಿ ಆತನು ರಕ್ಷಿಸಲ್ಪಟ್ಟ ವ್ಯಕ್ತಿಯೇ ಆಗಿದ್ದಾನೆ, ಅದರಲ್ಲಿ ಸಂಶಯವಿಲ್ಲ. ಇಲ್ಲದಿದ್ರೆ ಸತ್ಯವೇದದ ಒಂದು ಪತ್ರಿಕೆಯನ್ನು ಬರೆಯುವುದಕ್ಕೆ ಯಾವ ರೀತಿಯಲ್ಲಿಯೂ ಆತನಿಗೆ ಒಂದು ಅವಕಾಶ ದೊರಕುತ್ತಾ ಇರಲಿಲ್ಲ. ಅದರಿಂದ ನಾವು ಅಲಕ್ಷ್ಯ ಮಾಡಿದರೆ ಎಂಬುದಾಗಿ ಹೇಳುವಾಗ ಅದು ವ್ಯಕ್ತವಾಗಿ ತೋರಿಸುವಂಥದ್ದು ತನ್ನನ್ನು ಒಳಗೊಂಡು ಆತನು ಹೇಳುತ್ತಾ ಇದ್ದಾನೆ. ಇನ್ನು ಇದು ನಮಗೆ ಸ್ಥಿರಪಡಿಸಿದರು ಎಂಬುದಾಗಿ ಮೊದಲು ಇದು ಕರ್ತನಿಂದ ಹೇಳಲ್ಪಟ್ಟಿತ್ತು, ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು ಎಂಬಂತ ಮಾತುಗಳನ್ನೆಲ್ಲ ಅಲ್ಲಿ ಹೇಳುತ್ತಾನೆ. ಆದ್ರಿಂದ ಈ ವೇದ ಭಾಗವನ್ನು ಅರ್ಥ ಮಾಡಿಕೊಳ್ಳುವುದಾದರೆ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಮೊದಲು ಹೇಳಿದ ಈ ರಕ್ಷಣೆಯ ಸುವಾರ್ತೆ ಅದನ್ನು ಕೇಳಿದವರು ಅದನ್ನು ನಮಗೆ ಸ್ಥಿರಪಡಿಸಿದರು. ಅಂದ್ರೆ ಈ ಸುವಾರ್ತೆಯನ್ನ ಸಾರಬೇಕಾದವರು ಇದನ್ನು ಅಲಕ್ಷ್ಯ ಮಾಡಿದರೆ, ಸಾರಬೇಕಾದರೂ ಇದನ್ನ ಸಾರದಿದ್ದರೆ ಇದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬ ಅರ್ಥದಲ್ಲಿ ಅದು ಹೇಳಲ್ಪಟ್ಟಿದೆ. ಆದ್ರಿಂದ ಈ ಮಾತನ್ನು ಓದಿ ರಕ್ಷಿಸಲ್ಪಡದೇ ಇರುವವರು ಯಾರಾದರೂ ಇಲ್ಲಿದ್ದರೆ ನೀವು ಭಯಪಡಬೇಕಾಗಿಲ್ಲ. ಆದ್ರೆ ರಕ್ಷಿಸಲ್ಪಟ್ಟವರು ಇನ್ನೂ ಸುವಾರ್ತಾ ಸೇವೆಯಲ್ಲಿಯೂ ಪ್ರಸಂಗದಲ್ಲಿ ಒಳಗೊಳ್ಳದೆ ಇದ್ದರೆ ಖಂಡಿತವಾಗಿಯೂ ನೀವು ಭಯಪಡಲೇಬೇಕು. ಯಾಕಂದ್ರೆ ನಮ್ಮಂತವರನ್ನು ಉದ್ದೇಶಿಸಿ ಇದು ಹೇಳಲ್ಪಟ್ಟಿದೆ. ಆದುದರಿಂದಲೇ ಇಂದು ಕ್ರೈಸ್ತ ಸಭೆಗಳಲ್ಲಿಯೂ ಕ್ರೈಸ್ತರು ಎಂಬುದಾಗಿ ಕರೆಯಲ್ಪಡುವವರ ಮಧ್ಯದಲ್ಲಿಯೂ ನಾವು ಸುವಾರ್ತೆಯನ್ನು ಮತ್ತು ಸಾರುತ್ತೇವೆ. ಯಾಕಂದ್ರೆ ಇದನ್ನು ಅಲಕ್ಷ್ಯ ಮಾಡುವುದಕ್ಕೆ ಸಾಧ್ಯವಿಲ್ಲದಂತಹ ಒಂದು ಮಾತಾಗಿದೆ. ಈ ಸುವಾರ್ತೆ ವಿಷಯವಾಗಿ ಇಲ್ಲಿ ಗ್ರಂಥಕರ್ತನು ಹೇಳುವಂತಹ ಒಂದು ಮಾತು ಅತ್ಯಂತ ವಿಶೇಷ ರಕ್ಷಣೆ. ಅತ್ಯಂತ ವಿಶೇಷ ರಕ್ಷಣೆ ಎಂಬುದಾಗಿ ಹೇಳಿದರೆ ಅದರ ಆ ಒಂದು ಸೂಪರ್ಲೇಟಿವ್ ಯೂಸೇಜ್ ಅಂದ್ರೆ ಅತ್ಯಂತ ಎಂಬುದಾಗಿ ಹೇಳುವಾಗ ಅದಕ್ಕಿಂತಲೂ ಮೇಲಾದದ್ದು ಬೇರೊಂದು ಇಲ್ಲ ಎಂಬಂತಹ ಒಂದು ಅರ್ಥ ಕೊಡುವಂತದ್ದಾಗಿದೆ. ಆ ವ್ಯಾಕರಣದಲ್ಲಿ ಅದನ್ನು ವಿವರಿಸಲಿಕ್ಕೆ ಅವರಿಗೆ ಭಾಷಾಪರವಾದಂತಹ ಕಷ್ಟಗಳಿರಬಹುದು. ಆದುದರಿಂದಲೇ ಸೋ ಗ್ರೇಟ್ ಎ ಸಾಲ್ವೇಷನ್, ಅತ್ಯಂತ ವಿಶೇಷವಾದ ರಕ್ಷಣೆ ಎಂಬುದಾಗಿ ಹೇಳುವಾಗ ಈ ರಕ್ಷಣೆಯು ಬೇರೆ ಯಾವ ಸಂದೇಶಗಳಿಗಿಂತಲೂ ಅತ್ಯಂತವಾದದ್ದು, ದೊಡ್ಡದಾದದ್ದು ಎಂಬಂತಹ ಒಂದು ಅರ್ಥವನ್ನು ಅಲ್ಲಿ ನಾವು ಕೊಡುವುದಾಗಿದೆ. ಆದ್ರಿಂದ ಈ ರಕ್ಷಣೆ ಅಂದ್ರೆ ಏನು, ಯಾಕೆ ನಾವು ಇದನ್ನು ಸ್ವೀಕರಿಸಬೇಕು, ನಾನು ಯಥಾರ್ಥವಾಗಿ ರಕ್ಷಿಸಲ್ಪಟ್ಟಿದ್ದೇನೋ ಎಂಬ ಒಂದು ಸಂಶಯವಿದ್ದರೆ ಈ ರಾತ್ರಿಯಲ್ಲಿ ನನ್ನ ಪ್ರಿಯ ಮಿತ್ರರೇ ಅದು ನಿಮ್ಮ ಹೃದಯದೊಳಗಿಂದ ದೂರವಾಗಬೇಕು. ಯಥಾರ್ಥವಾದಂತಹ ಒಂದು ನಿಶ್ಚಯಕ್ಕೆ ನೀವು ಬಂದು ಸೇರಬೇಕು. ನಾನು ರಕ್ಷಿಸಲ್ಪಟ್ಟಿದ್ದೇನೋ ಅಥವಾ ಇನ್ನೂ ನಾನು ರಕ್ಷಿಸಲ್ಪಡಬೇಕು, ಈ ರಾತ್ರಿ ನನ್ನ ರಕ್ಷಣೆ ರಾತ್ರಿ ಆಗಿದೆಯೋ ಎಂಬುದನ್ನೆಲ್ಲ ನಾವು ಯಥಾರ್ಥವಾಗಿ ತಿಳಿದುಕೊಳ್ಳಲೇಬೇಕಾಗಿದೆ. ಅನೇಕ ಬಾರಿ ರಕ್ಷಣೆ ಸುವಾರ್ತೆಯನ್ನು ನಾವು ಸಾರುವಾಗ ಅದು ಏನೋ ನಾವು ಚರ್ಚಿಗೆ ಹೋಗುವವರು ನಮಗೆ ಇದರ ಅವಶ್ಯಕತೆ ಇಲ್ಲ ಎಂಬುದಾಗಿ ಕೆಲವರು ಹೇಳುತ್ತಾರೆ. ಆದರೆ ಚರ್ಚಿಗೆ ಹೋದದ್ದರಿಂದ ನೀವು ಕ್ರೈಸ್ತರಾಗೋದಿಲ್ಲ. ಚರ್ಚಿಗೆ ಹೋದವರೆಲ್ಲ ಕ್ರೈಸ್ತರಾಗಬೇಕಿದ್ರೆ ಏರ್ಪೋರ್ಟ್ಗೆ ಹೋದವರೆಲ್ಲ ಏರೋಪ್ಲೇನ್ ಆಗ್ಬೇಕಿತ್ತು ಅಲ್ವಾ? ಅದಾಗ್ತಾ ಇಲ್ಲ. ಅದರಿಂದ ಚರ್ಚಿಗೆ ಹೋದವರೆಲ್ಲ ಕ್ರೈಸ್ತರಾಗೋದಿಲ್ಲ. ಅದು ರಕ್ಷಿಸಲ್ಪಟ್ಟವರೇ ಆಗಿರಬೇಕು. ಅದು ವ್ಯಕ್ತವಾಗಿ ಇಲ್ಲಿ ಹೇಳುವಂತಹ ಒಂದು ವಿಷಯವಾಗಿದೆ. ಈ ರಕ್ಷಣೆ ಇದು ದೇವರ ಅತೀ ದೊಡ್ಡ ಯೋಜನೆಯಾಗಿದೆ. ದೇವರ ಯೋಜನೆಗಳು ಅನೇಕವಿವೆ, ಆದರೆ ಈ ಯೋಜನೆಗಳಲ್ಲಿ ಅತ್ಯಂತ ದೊಡ್ಡ ಒಂದು ಯೋಜನೆ ಯಾವುದು? ಮನುಕುಲದ ರಕ್ಷಣೆ ಎಂಬಂತಹ ಈ ಒಂದು ಯೋಜನೆ ದೇವರ ದೃಷ್ಟಿಯಲ್ಲಿ ಮಹಾದೊಡ್ಡ ಒಂದು ಯೋಜನೆ ಆಗಿದೆ. ಅದಕ್ಕೆ ಎಷ್ಟು ಬೆಲೆ ತಾಗಿತ್ತೆಂದರೆ ಪರಲೋಕದಲ್ಲಿದ್ದಂತಹ ಆತನ ಏಕ ಕುಮಾರನಾದಂತಹ ಆ ಯೇಸು ಕ್ರಿಸ್ತನು ಎಲ್ಲವನ್ನು ಬದಿಗಿಟ್ಟು ತನ್ನನ್ನು ಬರಿದು ಮಾಡಿಕೊಂಡು ಈ ಲೋಕಕ್ಕೆ ಬಂದು ನನ್ನಂತೆ ನಿನ್ನಂತೆ ಒಬ್ಬ ಮನುಷ್ಯನಾಗಿ ಜೀವಿಸಬೇಕಾಗಿ ಬಂದದ್ದು ಮಾತ್ರವಲ್ಲದೆ ಕೊನೆಯದಾಗಿ ತನ್ನ ಸೃಷ್ಟಿಗಳ ಕೈಯಿಂದಲೇ ಶಿಲುಬೆಗೇರಿಸಲ್ಪಟ್ಟು ಅಲ್ಲಿ ಪ್ರಾಣವನ್ನು ಕೊಡಬೇಕಾಗಿ ಬಂತು. ಆದುದರಿಂದ ಯಾವುದೇ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಿ ಆಗಿರಲಿ, ದೇಶದ ರಾಷ್ಟ್ರಪತಿ ಆಗಿರಲಿ, ಇನ್ನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಜನರಿಗೋಸ್ಕರ ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕುವಾಗ ಅವರ ಸ್ವಂತ ಮಕ್ಕಳನ್ನು ಬಲಿ ಕೊಟ್ಟು ಯಾರು ಯೋಜನೆ ಹಾಕೋದಿಲ್ಲ ರೀ, ಯಾರು ಹಾಕೋದಿಲ್ಲ. ಸ್ವಂತ ಮಕ್ಕಳಿಗೋಸ್ಕರ ಬೇಕಾದದನ್ನ ಕೂಡಿಸಿಟ್ಟ ಮೇಲೆಯೇ ಈ ಯೋಜನೆಗಳನ್ನು ಹಾಕುತ್ತಾರೆ. ಮಾತ್ರವಲ್ಲ, ಈ ಯೋಜನೆಗಳಿಂದಲೂ ಮಕ್ಕಳಿಗೆ ಏನಾದ್ರೂ ಮುಂದೆ ದಕ್ಕಬೇಕು ಎಂಬ ಯೋಜನೆಗಳನ್ನು ಹಾಕೊಳ್ತಾರೆ. ಆದ್ರೆ ಈ ರಕ್ಷಣೆ ಕುರಿತಾಗಿರುವ ಯೋಜನೆ ಹಾಗಲ್ಲ. ಇದು ಪರಿಪೂರ್ಣವಾಗಿ ತನ್ನನ್ನು ಬರಿದು ಮಾಡಿಕೊಂಡನು ಎಂಬುದಾಗಿ ನಾವು ಓದುವರಾಗಿದ್ದೇವೆ. ಇದು ದೊಡ್ಡ ಒಂದು ಯೋಜನೆ ಆಗಿದೆ. ಆದ್ರಿಂದ ನನ್ನನ್ನು ಕೇಳುವ ನನ್ನ ಮಿತ್ರರೇ, ಇದನ್ನು ಅಲ್ಲಗಳೆಯಬೇಡಿರಿ, ಇದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿರಿ. ಇದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯವಾಗಿದೆ. ಇನ್ನು ಸತ್ಯವೇದ ಎಂಬಂತಹ ಒಂದು ಗ್ರಂಥದ ಕೇಂದ್ರ ವಿಷಯವಾಗಿದೆ ಮನುಕುಲದ ರಕ್ಷಣೆ ಎಂಬಂಥದ್ದು. ಈ ಸತ್ಯವೇದ ಎಂಬಂಥದ್ದು ಒಂದು ವೇಳೆ ಅನೇಕ ವರ್ಷಗಳಿಂದ
ಇಂದು ಪ್ರಚಲಿತವಾಗಿರುವಂತಹ ಒಂದು ಗ್ರಂಥವಾಗಿದೆ. ಇದಕ್ಕೆ ಸಮಾನವಾದಂತಹ ಬೇರೆ ಯಾವ ಗ್ರಂಥವೂ ಈವರೆಗೆ ಬರಲಿಲ್ಲ. ಲೋಕದಲ್ಲಿರುವಂತಹ ಬೇರೆ ಯಾವ ಗ್ರಂಥಗಳಿಗಿಂತಲೂ ಅತ್ಯಧಿಕವಾಗಿ ಛಾಪಿಸಲ್ಪಟ್ಟದ್ದು, ಮಾರಾಟ ಮಾಡಲ್ಪಡುತ್ತಿರುವುದು ಆದಂತಹ ಒಂದು ಗ್ರಂಥ. ಲೋಕದಲ್ಲಿರುವ ಬೇರೆ ಯಾವ ಗ್ರಂಥಗಳಿಗಿಂತಲೂ ಅತ್ಯಧಿಕವಾದ ಭಾಷೆಗಳಿಗೆ ಭಾಷಾಂತರಿಸಲ್ಪಟ್ಟಂತಹ ಒಂದು ಗ್ರಂಥ. ಇನ್ನು ಈ ಛಾಪನೆ, ಪ್ರಿಂಟಿಂಗ್ ಟೆಕ್ನಾಲಜಿ ಇದನ್ನ ಕಂಡು ಹಿಡಿದ ಮೇಲೆ ಚರಿತ್ರೆ ಹೇಳುವಂಥದ್ದು ಮೊಟ್ಟ ಮೊದಲನೇದಾಗಿ ಛಾಪಿಸಲ್ಪಟ್ಟಂತಹ ಒಂದು ಗ್ರಂಥ ಅದು ಪರಿಶುದ್ಧ ಸತ್ಯವೇದ. ಹೀಗೆ ಸತ್ಯವೇದದ ವರ್ಣನೆಯನ್ನ ಮಾಡುತ್ತಾ ಹೋಗುವುದಾದ್ರೆ ಬಹಳಷ್ಟಿದೆ. ಈ ಸತ್ಯವೇದದಲ್ಲಿ ನಾವು ನೋಡುವಾಗ ಬೇರೆ ಲೋಕದಲ್ಲಿ ಎಷ್ಟೋ ಗ್ರಂಥಗಳು ಬಂದಿದೆ, ಅದೆಲ್ಲ ಯಾವುದೋ ಲೈಬ್ರರಿಯ ಮ್ಯೂಸಿಯಂನ ಮೂಲೆ ಸೇರಿ ಹೋಗಿದೆ. ಆದ್ರೆ ಇಂದು ಹೊಸತನದೊಂದಿಗೆ ಪ್ರಚಲಿತವಾಗಿರುವಂತಹ, ಮಾರಾಟವಾಗುತ್ತಿರುವಂತಹ ಏಕೈಕ ಗ್ರಂಥ ಈ ಪರಿಶುದ್ಧ ಸತ್ಯವೇದ ಮಾತ್ರವಾಗಿದೆ. ಯಾಕೆ? ಈ ಹಳೆಯ ಗ್ರಂಥ ಇಂದೋ ನಿನ್ನೆಯೋ ಬರೆದದ್ದಲ್ಲ. ಹೊಸ ಐಡಿಯಾಗಳೆಲ್ಲ ಇಂದಿನ ದಿವಸಗಳಲ್ಲಿ ಬರುತ್ತಾ ಇದೆ. ನ್ಯೂ ಜನರೇಷನ್ ಎಂಬಂತದ್ದೆಲ್ಲ ಬಂದು ಹಳೆಯದನ್ನೆಲ್ಲ ಬದಿಗೊತ್ತಿ ಎಲ್ಲವನ್ನು ಹೊಸತಾಗಿ ಮಾಡುತ್ತಾ ಇರುವಂತಹ ಒಂದು ಕಾಲಘಟ್ಟದಲ್ಲಿಯೂ 2000 ವರ್ಷಗಳ ಹಿಂದೆ ಬರೆಯಲ್ಪಟ್ಟಂತಹ ಒಂದು ಗ್ರಂಥ ಇಂದು ಬಹಳ ಪ್ರಚಲಿತವಾದಂತಹ ಒಂದು ಗ್ರಂಥ. ಅದಕ್ಕಿರುವ ಕಾರಣವೇನು ಗೊತ್ತಾ? ಇದರಲ್ಲಿರುವಂತಹ ಕೇಂದ್ರ ವಿಷಯ ಮನುಕುಲದ ರಕ್ಷಣೆ, ಮನುಷ್ಯನ ರಕ್ಷಣೆ, ನನ್ನ ಮತ್ತು ನಿನ್ನ ರಕ್ಷಣೆ. ಆದುದರಿಂದಲೇ ಈ ರಕ್ಷಣೆ ಎಂಬಂಥದ್ದು ಅತ್ಯಂತ ವಿಶೇಷವಾದಂತಹ ರಕ್ಷಣೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಇನ್ನು ಈ ಸತ್ಯವೇದದಲ್ಲಿ ನಾವು ಕಾಣುವಂತಹ ಕೇಂದ್ರ ವ್ಯಕ್ತಿ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹಳೆಯ ಒಡಂಬಡಿಕೆಯನ್ನು ನೋಡುವುದಾದರೆ ಪ್ರವಾದನಾ ರೂಪದಲ್ಲಿ ಆತನ ಕುರಿತಾಗಿ ಅನೇಕ ಅಂಶಗಳು ಅಲ್ಲಿ ಹೇಳಲ್ಪಟ್ಟಿದೆ. ಹೊಸ ಒಡಂಬಡಿಕೆಯಲ್ಲಿ ನಾವು ಬರುವಾಗ ಸಾಕ್ಷಾತ್ ಆತನು ಮನುಷ್ಯಾವತಾರವೆತ್ತಿ ಮನುಷ್ಯರ ಮಧ್ಯದಲ್ಲಿ ಜೀವಿಸಿದ್ದಾನೆ. ಇನ್ನು ನಮ್ಮ ನಿರೀಕ್ಷೆಯನ್ನು ನೋಡುವುದಾದ್ರೆ ಈ ಸತ್ಯವೇದ ಹೇಳುವಂಥದ್ದು ಆತನು ತಿರುಗಿ ಬರುತ್ತಾನೆ. ಇದನ್ನೆಲ್ಲ ನೋಡುವಾಗ ಈ ಸತ್ಯವೇದದಲ್ಲಿ ಕಾಣುವಂತಹ ಕೇಂದ್ರ ವ್ಯಕ್ತಿ ಈ ಯೇಸು ಕ್ರಿಸ್ತನು. ಈ ಯೇಸು ಕ್ರಿಸ್ತನ ನರಾವತಾರ ಎಂಬಂಥದ್ದು, ನರಾವತಾರ ಅಂದರೆ ಆತನು ಮೊದಲೇ ಇದ್ದವನು, ಬೇರೊಂದು ಅವತಾರವನ್ನು ತೆಗೆದುಕೊಂಡವನು. ಆತನು ಮೊದಲೇ ಇದ್ದವನು ಅಂದರೆ ಈ ಲೋಕದಲ್ಲಿ ಮರಿಯಳಲ್ಲಿ ಹುಟ್ಟಿ ಒಂದು ಕೂಸಾಗಿ ಜನರಿಗೆ ಕಾಣಿಸಿಕೊಳ್ಳುವುದಕ್ಕಿಂತಲೂ ಮೊದಲೇ ಆತನು ಇದ್ದವನು, ಮೊದಲೇ ಇದ್ದವನು. ಆತನು ಒಂದು ಹೊಸ ಅವತಾರವನ್ನು ತೆಗೆದುಕೊಂಡು ಈ ಲೋಕಕ್ಕೆ ಬಂದನು. ಮನುಷ್ಯ ಅವತಾರ, ನರಾವತಾರ. ಅದು ಯಾಕೆ? ನನ್ನ ಮತ್ತು ನಿಮ್ಮ ರಕ್ಷಣೆಗೋಸ್ಕರ. ಆದುದರಿಂದಲೇ ಇದು ದೊಡ್ಡ ರಕ್ಷಣೆ ಎಂಬುದಾಗಿ ನಾವು ಇದರ ಬಗ್ಗೆ ಹೇಳುವವರಾಗಿದ್ದೇವೆ. ಅತ್ಯಂತ ದೀರ್ಘಕಾಲ ಪ್ರಸಂಗಿಸಲ್ಪಡುತ್ತಿರುವಂತಹ ಒಂದು ವಿಷಯ. ಲೋಕದಲ್ಲಿರುವಂತಹ ಬೇರೆ ಯಾವುದಾದ್ರೂ ಒಂದು ವಿಷಯವನ್ನು 2000 ವರ್ಷಗಳವರೆಗೆ ಅದರ ಹೊಸತನದಲ್ಲಿ ಪ್ರಸಂಗಿಸಲ್ಪಡುತ್ತಾ ಇರುವುದನ್ನು ನಾವು ಯಾವ ವಿಷಯದಲ್ಲಿಯೂ ಕಾಣುವುದಿಲ್ಲ. ಎಲ್ಲವೂ ಕಾಲಹರಣವಾಗಿ ಹೋಗಿದೆ. ಆದರೆ ಈ ಒಂದು ಸಂದೇಶ 2000 ವರ್ಷಗಳ ಹಿಂದೆ ಅಂದರೆ ಪಂಚಾಶತ್ತಮ ದಿನದಲ್ಲಿ ಆ ಅಪೊಸ್ತಲರು ಯೆರೂಸಲೇಮಿನಲ್ಲಿ ಒಂದು ಮೇಲುಪ್ಪರಿಗೆಯಲ್ಲಿ ಕಾದು ಕೂತಿದ್ದಂತಹ ಸಂದರ್ಭದಲ್ಲಿ ಅವರ ಮೇಲೆ ಪವಿತ್ರಾತ್ಮನು ಇಳಿದು ಬಂದು 3000 ಜನರು ರಕ್ಷಿಸಲ್ಪಟ್ಟದ್ದಕ್ಕೆ ಕಾರಣವಾದದ್ದು ಪೇತ್ರನೆಂಬ ಅಪೊಸ್ತಲನು ಎದ್ದು ನಿಂತು ತನ್ನ 11 ಜೊತೆಯವರೊಂದಿಗೆ ಈ ಸುವಾರ್ತಾ ಪ್ರಸಂಗವನ್ನು ಮಾಡಿದನು, ರಕ್ಷಣೆ ಸಂದೇಶವನ್ನಲ್ಲಿ ಹೇಳಿದನು. ಅಂದು ಪ್ರಾರಂಭವಾದದ್ದು 2000 ವರ್ಷಗಳು ದಾಟಿತು, ಇಂದು ಪ್ರಸಂಗಿಸಲ್ಪಡುತ್ತಾ ಇದೆ. ಇಷ್ಟು ದೀರ್ಘಕಾಲ ಪ್ರಸಂಗಿಸಲ್ಪಟ್ಟಂತಹ ಬೇರೊಂದು ಸಂದೇಶ ಯಾವುದಾದರೂ ಇದೆಯೋ? ನೀವು ಚರಿತ್ರೆಯನ್ನು ಹುಡುಕಿರಿ, ಹೆಕ್ಕಿಕೊಂಡು ಬನ್ನಿರಿ. ಯಾಕೆ ಇದು ಅತ್ಯಂತ ದೊಡ್ಡ ರಕ್ಷಣೆ ಎಂಬುದಾಗಿ ನಾವು ಹೇಳುತ್ತೇವೆ? ಅತಿ ದೀರ್ಘಕಾಲ ಪ್ರಸಂಗಿಸಲ್ಪಟ್ಟಂತಹ ಒಂದು ಸಂದೇಶವಾಗಿದೆ. ಅದು ಮಾತ್ರವಲ್ಲ, ಲೋಕದ ಚರಿತ್ರೆಯಲ್ಲಿ ಅತ್ಯಧಿಕವಾದ ವಿರೋಧಗಳನ್ನು ಎದುರಿಸಿದಂತಹ ಒಂದು ಸಂದೇಶ. ಇಷ್ಟು ವಿರೋಧಗಳನ್ನು ಎದುರಿಸಿದಂತಹ ಬೇರೆ ಯಾವುದಾದ್ರೂ ಸಂದೇಶವಿದೆಯೋ? ಯಾವುದೂ ಇಲ್ಲ. ಯಾವುದಾದರೂ ಒಂದು ಹೊಸ ಐಡಿಯಾ ಬಂದಾಗ ಅದಕ್ಕೆ ವಿರೋಧಗಳು ಬರುತ್ತದೆ. ರಾಜಕೀಯ ಪಕ್ಷಗಳು ಒಂದನ್ನೊಂದು ವಿರೋಧಿಸಿ ಹೊಡೆದಾಡಿಕೊಳ್ಳುತ್ತಾರೆ. ಹೊಸ ಆಲೋಚನೆ ಬಂದಾಗ ಅದಕ್ಕೆ ವಿರೋಧಗಳು ಬರುತ್ತದೆ. ಆದ್ರೆ ಕಾಲಕ್ರಮೇಣ ಅದು ಅಂಗೀಕರಿಸಲ್ಪಡುತ್ತದೆ, ವಿರೋಧಗಳೆಲ್ಲ ಕಡಿಮೆ ಆಗುತ್ತದೆ, ಎಲ್ಲರೂ ಅದನ್ನೇ ಮಾಡಿಕೊಂಡು ಬರುತ್ತಾರೆ. ಯಾಕೆ? ನಮ್ಮ ಸಭೆಗಳಲ್ಲಿಯೂ ಕೆಲವು ಹೊಸ ಪದ್ಧತಿಗಳೆಲ್ಲ ಬರುವಾಗ ಮೊದಲು ಕೆಲವರೆಲ್ಲ ವಿರೋಧಿಸುತ್ತಾರೆ. ಆದ್ರೆ ಬರುತ್ತಾ ರಾಯನ ಕುದುರೆ ಕತ್ತೆ ಆಯ್ತು ಎಂಬುದಾಗಿ ಹೇಳಿದಂತೆ ನಾವು ಅದನ್ನು ಅನುಸರಿಸಿಕೊಂಡು ಹಾಗೆ ಹೋಗ್ತೇವೆ ಅಲ್ವಾ? ಅದೇ ಅಷ್ಟೇ. ಯಾವ ವಿರೋಧವಾದರೂ ಸ್ವಲ್ಪ ಕಾಲಕ್ಕೆ ಮಾತ್ರ.
ಆದರೆ ಈ ರಕ್ಷಣೆ ವಿಷಯವಾದ ಸುವಾರ್ತೆಯನ್ನು ನೋಡುವುದಾದ್ರೆ ಅಂದು ಪ್ರಾರಂಭವಾದ ವಿರೋಧ ಎಂದು ಈ ರಕ್ಷಕನಾದಂತಹ ಯೇಸು ಕ್ರಿಸ್ತನು ಜನಿಸಿದಂತಹ ಆ ದಿನದಲ್ಲಿಯೇ ಪ್ರಾರಂಭವಾದಂತಹ ಈ ವಿರೋಧ. ಆತನು ಕೂಸಾಗಿದ್ದಾಗಲೇ ಆತನನ್ನು ಮುಗಿಸಿ ಬಿಡಬೇಕು, ಕೊಂದು ಬಿಡಬೇಕು ಎಂಬುದಾಗಿ ಅಂದು ದೇಶವನ್ನು ಆಳುತ್ತಿದ್ದಂತಹ ಅರಸನು ಸಹ ಒಂದು ಅಪ್ಪಣೆಯನ್ನು ಹೊರಡಿಸಿದನು. ಅಂದು ಪ್ರಾರಂಭವಾದದ್ದು. ಆತನು ಲೋಕದಲ್ಲಿ ಇದ್ದಾಗ ಆತನಿಗೆ ವಿರುದ್ಧವಾಗಿ ಅನೇಕ ವಿರೋಧಗಳು ಬಂತು. ಆತನ ಶಿಷ್ಯರಲ್ಲಿ ಪ್ರತಿಯೊಬ್ಬರು ಅವರು ಚಿತ್ರಹಿಂಸೆ ಕೊಟ್ಟು ಕೊಲ್ಲಲ್ಪಟ್ಟರು ಎಂಬುದಾಗಿ ಚರಿತ್ರೆ ನೋಡುತ್ತೇವೆ. ಅಲ್ಲಿಗೆ ಮುಗಿಯಲಿಲ್ಲ. ಅಂದಿನಿಂದ ಇಂದಿನವರೆಗೂ ಅತ್ಯಂತ ಅಧಿಕವಾದ ವಿರೋಧಗಳನ್ನ ಎದುರಿಸುತ್ತಿರುವಂತಹ ಒಂದು ವಿಷಯವಾಗಿದೆ. ವಿರೋಧಗಳನ್ನ ಎದುರಿಸುವುದು ಎಂಬುದಾಗಿ ನೋಡುವಾಗ ಇಂದು ಲೋಕವನ್ನು ನಾವು ನೋಡುವುದಾದ್ರೆ ಅತಿ ಹೆಚ್ಚು ವಿರೋಧ ಯಾವುದಕ್ಕೆ ಗೊತ್ತಾ? ಸತ್ಯಕ್ಕೆ. ಸುಳ್ಳಿಗೆ ಅಷ್ಟು ವಿರೋಧ ಬರುವುದಿಲ್ಲ. ಸತ್ಯ ಹೇಳಿದರೆ ಅಲ್ಲಿ ವಿರೋಧ. ಸತ್ಯವನ್ನ ತೋರಿಸಿಕೊಟ್ಟರೆ ಅವನಿಗೆ ವಿರುದ್ಧವಾಗಿ ದಂಗೆಳುತ್ತಾರೆ. ಯಾಕೆ? ಎಲ್ಲಿ ನೋಡಿದರೂ ಅಷ್ಟೇ ಸತ್ಯಕ್ಕೆ ಬೆಲೆ ಇಲ್ಲದಂತಹ ಒಂದು ರೀತಿ. ಆದ್ರಿಂದ ಇದು ಸತ್ಯವಾಗಿರುವುದರಿಂದ ಇದಕ್ಕೆ ವಿರೋಧಗಳು ಧಾರಾಳವಾಗಿದೆ. ಆದರೂ ಈ ವಿರೋಧಗಳು, ಇಷ್ಟೊಂದು ವಿರೋಧ ಬೇರೆ ಯಾವುದಾದ್ರೂ ಒಂದು ಸಂಸ್ಥೆಯ ವಿರುದ್ಧವಾಗಿ ಬಂದಿದ್ದರೆ ಆ ಸಂಸ್ಥೆ ಎಂದೋ ನಿರ್ನಾಮವಾಗಿ ಹೋಗಬೇಕಾಗಿತ್ತು. ಅದರ ಸುದ್ದಿ ಇರ್ಲಿಕ್ಕಿರಲಿಲ್ಲ, ಅಂಥದ್ದೊಂದು ಚರಿತ್ರೆಯಲ್ಲೇ ಇರಲಿಲ್ಲ ಎಂಬುದಾಗಿ ಬರೆಯುತ್ತಿದ್ದರು. ಆದರೆ ಇಷ್ಟೆಲ್ಲ ವಿರೋಧಗಳು ಬಂದರೂ ಈಗಲೂ ಇದು ಪ್ರಸಂಗಿಸಲ್ಪಡುತ್ತಾ ಇದೆ. ಇದನ್ನ ನಿರ್ನಾಮ ಮಾಡಿಬಿಡುವುದಕ್ಕೆ, ಇದನ್ನ ಮುಗಿಸಿ ಬಿಡುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಇದು ಮುಗಿಸಬೇಕಾದ್ರೆ ಒಂದೇ, ಎಲ್ಲದರ ಅಂತ್ಯವು ಹತ್ತಿರವಾಯಿತು. ಆ ಅಂತ್ಯ ಬರಬೇಕು. ಅಲ್ಲಿಯವರೆಗೆ ಇದು ಪ್ರಸಂಗಿಸಲ್ಪಡುತ್ತಾ ಇರುತ್ತದೆ. ಆದುದರಿಂದಲೇ ಈ ಸುವಾರ್ತೆ ಅತ್ಯಂತ ವಿಶೇಷ ರಕ್ಷಣೆ ಎಂಬುದಾಗಿ ಇದರ ಬಗ್ಗೆ ನಾವು ನೋಡುವಂತವರಾಗಿದ್ದೇವೆ. ಲಕ್ಷಾಂತರ ಜನರು ರಕ್ತ ಸಾಕ್ಷಿಗಳಾದಂತಹ ಒಂದು ಸಂದೇಶ. ಈ ಸತ್ಯದ ವಿಷಯದಲ್ಲಿ ಎಷ್ಟು ಜನರು ತಮ್ಮ ಪ್ರಾಣವನ್ನು ಬಲಿಯಾಗಿ ಕೊಟ್ಟಿದ್ದಾರೆ ಎಂಬುದಾಗಿ ಲೆಕ್ಕ ಹಾಕಿದರೆ ನಮ್ಮ ಲೆಕ್ಕಕ್ಕೆ ಸಿಕ್ಕೋದಿಲ್ಲ. ಅಷ್ಟು ಜನರು ರಕ್ತ ಸಾಕ್ಷಿಗಳಾಗಿ ಈ ಸ್ವಾರ್ಥಗೋಸ್ಕರ ಅವರು ತಮ್ಮ ಪ್ರಾಣವನ್ನು ಬಲಿ ಕೊಟ್ಟಿದ್ದಾರೆ. ಅನೇಕ ಜನರ ಜೀವಿತವನ್ನು ಇದು ಬದಲಾಯಿಸಿದಂತಹ ಒಂದು ಸತ್ಯ. ಕಠೋರವಾದಂತಹ ಮನುಷ್ಯರು, ಇನ್ನು ಲೋಕದಿಂದ ತ್ಯಜಿಸಲ್ಪಟ್ಟಂತಹ ಮನುಷ್ಯರು, ಯಾರಿಗೂ ಬೇಡವಾದಂತಹ ಮನುಷ್ಯರು, ಯಾರಿಂದಲೂ ನಿಭಾಯಿಸಲು ಸಾಧ್ಯವಿಲ್ಲದಂತಹ ಕಠಿಣ ಮನುಷ್ಯರು, ಅತಿ ದೊಡ್ಡ ಅಪರಾಧಿಗಳು, ಕೊಲೆಗಡುಕರು, ಹುಡುಕರು, ಯಾರನ್ನ ಬೇಕಾದರೂ ತೆಗೆದು ನೋಡಿರಿ, ಅಂತಹ ಎಷ್ಟೋ ಜೀವಿತವನ್ನು ಬದಲಿಸಿ ಅವರನ್ನು ಮುಗ್ಧ ಕುರಿಗಳಂತೆ, ದೇವರ ಮಕ್ಕಳಂತೆ, ಎಲ್ಲರನ್ನು ಪ್ರೀತಿಸುವಂತೆ ಬದಲಿಸಿದಂತಹ ಒಂದು ಸುವಾರ್ತೆ ಆಗಿದೆ ಈ ರಕ್ಷಣೆಯ ಸುವಾರ್ತೆ. ಈ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನು ಬದಲಿಸಲಿಕ್ಕೆ ಬೇರೆ ಯಾರಿಗೆ ಸಾಧ್ಯ? ನೀವೇ ಹೇಳಿರಿ ಪ್ರಿಯರೇ. ಆದ್ರಿಂದ ಈ ಒಂದು ಸ್ವಾರ್ಥೆಯ ಬಗ್ಗೆ ನಾವು ಕಾಣುವಂಥದ್ದು ಯಾಕೆ ಸತ್ಯವೇದವು ಇದನ್ನು ಅತ್ಯಂತ ದೊಡ್ಡ ರಕ್ಷಣೆ ಎಂಬುದಾಗಿ ಹೇಳಿದೆ ಎಂಬುದಾಗಿ. ಇದು ಯಥಾರ್ಥವಾಗಿ ಅತ್ಯಂತ ದೊಡ್ಡದೇ ಆಗಿದೆ. ಇದಕ್ಕಿಂತಲೂ ಮಿಗಿಲಾದದ್ದು ಬೇರೆ ಒಂದೂ ಇಲ್ಲ. ಆದ್ರಿಂದ ನನ್ನನ್ನು ಕೇಳುವಂತಹ ನನ್ನ ಯವನ ಮಿತ್ರರೇ, ಅಥವಾ ನನ್ನನ್ನು ಕೇಳುತ್ತಿರುವಂತಹ ಪ್ರಾಯಸ್ಥರಾಗಿರಬಹುದು, ಯವನಸ್ಥರಾಗಿರಬಹುದು, ಹಿರಿಯರಾಗಿರಬಹುದು, ಈವರೆಗೆ ನಿಮ್ಮ ರಕ್ಷಣೆಯ ವಿಷಯದಲ್ಲಿ ಒಂದು ನಿಶ್ಚಯವಿಲ್ಲದಿದ್ದರೆ ಇದನ್ನು ಅಲ್ಲಗಳೆಯಬೇಡಿರಿ, ಇದನ್ನು ಅಲಕ್ಷ್ಯ ಮಾಡಬೇಡಿರಿ. ಈ ರಕ್ಷಣೆ ಕುರಿತಾಗಿ ನಾವು ಅಭಿಮಾನವುಳ್ಳವರಾಗಿರಬೇಕು. ಇದಕ್ಕೆ ಯೋಗ್ಯರಾಗಿ ನಾವು ನಡೆದುಕೊಳ್ಳಬೇಕು. ಇನ್ನು ಈ ರಕ್ಷಣೆ ವಿಷಯವಾಗಿ ಕೆಲವೊಂದು ಅಂಶಗಳನ್ನು ಹಂಚಿಕೊಳ್ಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಮೊದಲನೇದಾಗಿ ಈ ರಕ್ಷಣೆ ಅಂದ್ರೆ ಏನು? ಎಲ್ಲಿ ಹೋದರೂ ಈ ಕ್ರೈಸ್ತರು ರಕ್ಷಣೆ 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 ಸಾಲ್ವೇಷನ್ ಎಂಬುದಾಗಿ ಹೇಳುತ್ತಾ ಇರುತ್ತಾರೆ. ಇದರ ಅರ್ಥವೇನು? ಈ ರಕ್ಷಣೆ ಅರ್ಥವೇನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾನು ಒಂದು ವಾಕ್ಯವನ್ನು ಓದಿಕೊಳ್ಳುತ್ತೇನೆ. ಅಪೊಸ್ತಲನಾದ ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೆಯ ಪತ್ರಿಕೆಯ 1ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಆತನು ಹೇಳುವಂಥದ್ದು, ಈ ಯೇಸುವು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವ ಆತನು. ಈ ರಕ್ಷಣೆ ಅಂದ್ರೆ ಏನು? ಅಲ್ಲಿ ಮೊದಲನೇದಾಗಿ ನಾವು ಕಾಣುವಂಥದ್ದು ಮುಂದೆ ಬರುವ ದೈವ ಕೋಪದಿಂದ ಇರುವ ಬಿಡುಗಡೆ, ಅದೇ ರಕ್ಷಣೆ ಎಂಬುದಾಗಿ ನಾವು ಕಾಣುವಂಥದ್ದು. ಈ ರಕ್ಷಣೆ ಇದು ಮುಂದೆ ಬರುವ ದೈವ ಕೋಪ. ಹಾಗಾದ್ರೆ ಮುಂದೆ ಒಂದು ದೈವ ಕೋಪ ಬರಲಿಕ್ಕಿದೆ. ಮತ್ತೊಮ್ಮೆ ಪ್ರಸ್ತಾಪ ವಾಕ್ಯವನ್ನು ನೋಡಿ, ಎಲ್ಲದರ ಅಂತ್ಯವು ಸಮೀಪವಾಯಿತು, ಹತ್ತಿರವಾಯಿತು. ಇನ್ನು ಬಲು ಬೇಗನೆ ಆ ದೈವ ಕೋಪವು ಅದು ಜನರ ಮೇಲೆ ಅಥವಾ ಲೋಕದಲ್ಲಿ ಪ್ರತ್ಯಕ್ಷವೂ ಆಗಲಿಕ್ಕಿದೆ. ಓ, ದೇವರು ಹಾಗೆ ಕೋಪಿಸ್ತಾನ? ಕೆಲವರಿಗೆ ದೊಡ್ಡ ಸಂಶಯ. ಸತ್ಯವೇದದ ಚರಿತ್ರೆಯನ್ನೇ ನೋಡಿರಿ. ಒಮ್ಮೆ ನೋಹನ ಕಾಲದಲ್ಲಿ ಒಂದು ದೊಡ್ಡ ಪ್ರಳಯ ಬಂತು. ನೋಹನೆಂಬಂತಹ ಒಂದು ವ್ಯಕ್ತಿಯ ಕುಟುಂಬವಲ್ಲದೆ ಅಂದು ಮನುಕುಲದಲ್ಲಿ ಉಳಿದಿದ್ದ ಪ್ರತಿಯೊಬ್ಬರನ್ನು, ಎಲ್ಲ ಮನುಕುಲವನ್ನ ಪರಿಪೂರ್ಣವಾಗಿ ನಾಶ ಮಾಡಿದನು. ಯಾಕೆ? ಪಾಪದಲ್ಲಿ ಮುಳುಗಿ ಪಾಪದಲ್ಲಿ ತುಂಬಿ ತುಳುಕಿ ಜೀವಿಸುತ್ತಿದ್ದಂತಹ ಆ ಜನಾಂಗ ಬೇಡ ಎಂಬುದಾಗಿ ದೇವರು ತೀರ್ಮಾನಿಸಿದನು. ಒಂದು ಕುಟುಂಬವನ್ನು ಮಾತ್ರ ಆತನು ಉಳಿಸಿದನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ನೋಹನ ಚರಿತ್ರೆ
ಇನ್ನು ಲೋಟನ ಚರಿತ್ರೆನ ನೋಡುವುದಾದ್ರೆ ಅಲ್ಲಿ ಸೋದೋಮ್ ಗೋಮಾರ ಎಂಬಂತಹ ಪಟ್ಟಣ ಬೆಂಕಿಗೆ ಆಹುತಿಯಾಗಿ ಹೋಯ್ತು ಎಂಬುದಾಗಿ ನಾವು ನೋಡುತ್ತೇವೆ. ಇದೆಲ್ಲ ಹಳೆ ಕಾಲದಲ್ಲಿ ನಡೆದದ್ದು. ಅಂದು ಅದು ಹಾಗೆ ನಡೆದಿರಬಹುದಾದ್ರೆ ಸತ್ಯವೇದದ ಕೊನೆಯ ಅಧ್ಯಾಯಕ್ಕೆ ನಾವು ಬರುವಾಗ, ವಿಶೇಷವಾಗಿ ಪ್ರಕಟಣೆ ಗ್ರಂಥಕ್ಕೆ ಬರುವಾಗ, ಮುಂದೆ ನಡೆಯಲಿಕ್ಕಿರುವಂತಹ ಆ ದೊಡ್ಡ ಕೋಪದ ಬಗ್ಗೆ ನಾವು ನೋಡುತ್ತೇವೆ. ಒಂದು ದೊಡ್ಡ ದೈವ ಕೋಪ ಈ ಪ್ರಪಂಚದ ಮೇಲೆ ಬರಲಿಕ್ಕಿದೆ. ಯಾಕೆ? ಪ್ರೀತಿಯಿಂದ ಸೃಷ್ಟಿಸಿದಂತಹ ಈ ಮನುಷ್ಯನು ದೇವರಿಗೆ ವಿರುದ್ಧವಾಗಿ ದಂಗೆದ್ದು ಆತನು ಜೀವಿತವನ್ನು ನಡೆಸುವುದರಿಂದ, ಅದರಿಂದ ಅವನನ್ನು ಬಿಡಿಸುವುದಕ್ಕಾಗಿ ಅಷ್ಟು ದೊಡ್ಡ ಬೆಲೆಯನ್ನು ಕೊಟ್ಟು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟು ನನ್ನ ಮೇಲೆ ನಿಮ್ಮ ಮೇಲೆ ಇರುವ ಪ್ರೀತಿಯಿಂದ ಆತನು ಸಕಲ ಕಷ್ಟಗಳನ್ನು ಅನುಭವಿಸಿ ಆತನು ಶಿಲುಬೆಯ ಮೇಲೆ ಏರಿ ತನ್ನ ಪ್ರಾಣವನ್ನು ಕೊಟ್ಟು ಆ ಮೂಲಕವಾಗಿ ನಿನಗೆ ರಕ್ಷಣೆಯನ್ನು ಸಾಧಿಸಿ ಕೊಟ್ಟಾಗ, ಆ ಸಂದೇಶವನ್ನು ನಿಮ್ಮ ಬಳಿಗೆ ತಲುಪಿಸಿದಾಗ ಬೇಡ ನನಗೆ ಎಂಬುದಾಗಿ ತಳ್ಳಿಬಿಟ್ಟರೆ ಕೋಪವಲ್ಲದೆ ಮತ್ತೆ ಏನನ್ನು ನಾವು ನಿರೀಕ್ಷಿಸಬಹುದ್ರಿ? ಆದ್ರಿಂದ ಈ ರಕ್ಷಣೆ ಎಂದರೆ ಏನು? ಇದು ಬರಲಿಕ್ಕಿರುವಂತಹ ಆ ದೈವ ಕೋಪದಿಂದ ಇರುವಂತಹ ಒಂದು ಬಿಡುಗಡೆ. ಈ ದೈವ ಕೋಪ ಅಂದರೆ ಏನು? ನಾವು ದೇವರ ವಾಕ್ಯದಲ್ಲಿ ನೋಡುವಂಥದ್ದು ಪಾಪದ ಸಂಬಳ ಮರಣ ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂತಹ ಮಾತು ಪಾಪದ ಸಂಬಳ ಮರಣ ಎಂಬುದಾಗಿ. ಪಾಪದ ಸಂಬಳವೆಂಬ ಮರಣದಿಂದ ಇರುವಂತಹ ಒಂದು ಬಿಡುಗಡೆ. ಹಾಗಾದ್ರೆ ಈ ಸತ್ಯವೇದದಲ್ಲಿ ಮರಣ ಅಂದರೆ ಅದರ ಅರ್ಥವೇನು? ಪಾಪ ಮಾಡಿದವರೆಲ್ಲರೂ ಸಾಯಬೇಕು, ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಬಂದು ಸತ್ತನು, ಆದ್ರಿಂದ ನಮ್ಮ ಪರಿಹಾರ, ಪಾಪ ಎಲ್ಲ ಪರಿಹಾರವಾಯಿತು. ಆ ಶಾರೀರಿಕವಾದ ಮರಣವಾಗಿದ್ದರೆ ಅಲ್ಲಿ ತಿಳಿದುಕೊಳ್ಳಬೇಕಾದಂತಹ ಮತ್ತೊಂದು ವಿಷಯವಿದೆ. ಪಾಪದ ಸಂಬಳ ಮರಣವಾಗಿದ್ರೆ ಯೇಸು ಕ್ರಿಸ್ತನ ಮರಣ ಅದರಿಂದ ನಮ್ಮನ್ನ ಪಾರು ಮಾಡಿದ್ರೆ ಇನ್ನು ನಾವು ಯಾಕೆ ಸಾಯ್ಬೇಕು? ಆದ್ರೆ ನಾವೆಲ್ಲ ಸಾಯ್ತಾ ಇದ್ದೀವಲ್ವಾ? ಹೆಚ್ಚಂದ್ರೆ 80, 90, 100ರವರೆಗೆ ಕಷ್ಟಪಟ್ಟು ಹೇಳ್ಕೊಂಡು ಹೋಗ್ಬೋದು. ಅಲ್ಲಿಂದ ಮುಂದೆ ಹೋಗೋದಿಲ್ಲ, ಬಹಳ ಕಷ್ಟ. ಕೆಲವರು ಹೋಗ್ತಾರೆ, ಹೆಚ್ಚು ಹೋಗೋದಿಲ್ಲ. ಅದರಿಂದ ಇಲ್ಲಿ ಈ ಪಾಪದ ಸಂಬಳವೆಂಬ ಮರಣ ಎಂಬುದರ ಅರ್ಥವು ಏನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಯೇಸು ಕ್ರಿಸ್ತನು ಇದನ್ನು ಹೇಗೆ ನಿಭಾಯಿಸಿದನು? ಸತ್ಯವೇದಕ್ಕೆ ಅನುಗುಣವಾಗಿ ನಾವು ನೋಡುವಾಗ ಸತ್ಯವೇದದಲ್ಲಿ ಮರಣ ಮತ್ತು ಜೀವ ಎಂಬಂತಹ ಈ ಎರಡು ಪದಗಳು ಬಹಳ ಪ್ರಬಲವಾಗಿ ಉಪಯೋಗಿಸಲ್ಪಟ್ಟಂತಹ ಪದಗಳಾಗಿದೆ. ಅದಕ್ಕೆ ಅದರದ್ದೇ ಆದಂತಹ ಅರ್ಥವೂ ಇದೆ. ಅಲ್ಲಿ ಮರಣ ಎಂಬಂಥದ್ದು ನಿತ್ಯ ಕಾಲಕ್ಕೂ ದೇವರಿಂದ ಬೇರ್ಪಡಿಸಲ್ಪಟ್ಟಂತಹ, ದೇವರಿಂದ ಕೈಬಿಡಲ್ಪಟ್ಟಂತಹ ಒಂದು ಅನುಭವ. ಅದನ್ನೇ ಮರಣ ಎಂಬುದಾಗಿ ಹೇಳುವಂಥದ್ದು. ಅಲ್ಲದೆ 60, 70, 80 ವರ್ಷದ ನಂತರ ನಮ್ಮ ಶರೀರದಿಂದ ಗಾಳಿ ಹೋಯ್ತು ಮುಗೀತು ಎಂಬುದಾಗಿ ಹೇಳುವಂಥದ್ದಲ್ಲ ಯಥಾರ್ಥವಾದಂತಹ ಮರಣ. ಅನ್ ಇಟರ್ನಲ್ ಸಪರೇಷನ್ ಫ್ರಮ್ ಗಾಡ್. ದೇವರಿಂದ ನಿತ್ಯತೆಯವರೆಗೆ ನಾವು ಬೇರ್ಪಡಿಸಲ್ಪಡುವಂತಹ ಒಂದು ಅನುಭವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಆತನು ನಮಗೋಸ್ಕರ ಪ್ರಾಣ ಕೊಟ್ಟು, ಯಾಕೆ? ನನ್ನ ಮತ್ತು ನಿಮ್ಮ ಪಾಪದ ಪರಿಹಾರಕ್ಕಾಗಿ ಆತನು ಪ್ರಾಣವನ್ನು ಕೊಟ್ಟು ತಾನು ಶಿಲುಬೆಯ ಮೇಲಿದ್ದಂತಹ ಸಂದರ್ಭದಲ್ಲಿ ಒಮ್ಮೆ ಚಿಂತಿಸಿ ನೋಡಿರಿ, ಆತನು ಎಷ್ಟು ನೋವುಗಳನ್ನಲ್ಲಿ ಅನುಭವಿಸಿದನು. ಆತನು ಶಿಲುಬೆಗೆ ಹಾಕಲ್ಪಡುವುದಕ್ಕಿಂತಲೂ ಮೊದಲೇ ಎಷ್ಟೋ ತಾಸುಗಳ ಮೊದಲೇ ಬಂಧಿಸಲ್ಪಟ್ಟನು. ಆತನನ್ನು ಬಂಧಿಸಿಕೊಂಡು ಹೋಗಿ ಅಲ್ಲಿ ಸಿಪಾಯಿಗಳು, ಅಲ್ಲಿರುವಂತಹ ಅಧಿಕಾರಿಗಳು ಆತನ ವಿಷಯವಾಗಿ ಅಲ್ಲಿ ನ್ಯಾಯ ವಿಚಾರಣೆ ಮಾಡುತ್ತಾ ಇದ್ದಾರೆ. ಆತನ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟಿ ಅವರು ಹೊಡೆದರು, ಆತನಿಗೆ ಕೊರಡೆಗಳಿಂದ ಹೊಡೆದರು. ಆತನ ಮುಖವು ವಿರೂಪವಾಯಿತು, ಬಾಸುಂಡೆಗಳು ಆತನಲ್ಲಿ ಕಂಡು ಬಂದವು, ರಕ್ತವು ಸುರಿಯುತ್ತಾ ಇದೆ. ಮುಳ್ಳಿನ ಕಿರೀಟವನ್ನು ಮಾಡಿ ಆತನ ತಲೆಯ ಮೇಲೆ ಇಟ್ಟು ಅವರು ಜಡಿದರು. ಇದೆಲ್ಲವಾದ ಮೇಲೆ ಆ ಶಿಲುಬೆಯನ್ನು ಹೊತ್ತುಕೊಂಡು ನೀನೇ ಬೆಟ್ಟದ ತುದಿಯವರೆಗೆ ನಡಿ ಎಂಬುದಾಗಿ ಹೇಳಿದನು. ಅಲ್ಲಿ ತೆಗೆದುಕೊಂಡು ಹೋಗಿ ಆತನನ್ನು ಆ ಶಿಲುಬೆಯ ಮೇಲೆ ಹಾಕಿ ಆತನ ಕೈಗಳನ್ನು ಮೊಳೆಗಳಿಂದ ಜಡಿದು ಆ ಶಿಲುಬೆಯೊಂದಿಗೆ ಸೇರಿಸಿದರು, ಕಾಲುಗಳನ್ನು ಆ ಶಿಲುಬೆಯೊಂದಿಗೆ ಮೊಳೆಗಳಿಂದ ಜಡಿದು ಸೇರಿಸಿದರು. ಎಷ್ಟು ನೋವನ್ನು ಆತನು ಅನುಭವಿಸಿರಬಹುದು, ಎಷ್ಟು ಯಾತನೆಯನ್ನು ಆತನು ಅನುಭವಿಸಿರಬಹುದು. ಇದನ್ನೆಲ್ಲ ಅನುಭವಿಸಿಕೊಂಡು ಆತನು ಆ ಶಿಲುಬೆಯಲ್ಲಿ ಇರುವಾಗ, ಅಯ್ಯೋ ನನ್ನ ತಲೆ ನೋವಾಯ್ತದೆ ಎಂಬುದಾಗಿ ಆತನು ಹೇಳಲಿಲ್ಲ, ನನ್ನ ಎಲುಬುಗಳು ಮುರಿಯುತ್ತಾ ಇದೆ ಎಂಬುದಾಗಿ ಹೇಳಲಿಲ್ಲ, ನನ್ನ ರಕ್ತ ಸುರಿಯುತ್ತಾ ಇದೆ ಎಂಬುದಾಗಿ ಆತನು ಹೇಳಲಿಲ್ಲ. ಆತನು ಹೇಳಿದ್ದೇನು? ನನ್ನ ದೇವರೇ, ನನ್ನ ದೇವರೇ, ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಿ? ನನ್ನಿಂದ ಯಾಕೆ ದೂರವಾಗಿದ್ದಿ? ಆತನು ಹೇಳಿದ್ದು ಅದೇ.
ಶಾರೀರಿಕವಾದ ನೋವುಗಳಿಗಿಂತಲೂ ಅತಿ ದೊಡ್ಡ ನೋವು ಅಂದರೆ ದೇವರಿಂದ ಕೈ ಬಿಡಲ್ಪಡುವ ಅನುಭವ, ದೇವರಿಂದ ದೂರವಾಗುವಂತಹ ಅನುಭವ. ಅಂದ್ರೆ ನಿತ್ಯ ಕಾಲಕ್ಕೂ ಎ ನೆವರ್ ಟು ರಿಟರ್ನ್ ಅಗೇನ್, ಇನ್ನು ಎಂದಿಗೂ ತಿರುಗಿ ಬರಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ದೂರಕ್ಕೆ ನೀನು ತಳ್ಳಲ್ಪಡಬೇಕು. ಅದೇ ಯಥಾರ್ಥವಾದಂತಹ ಮರಣ ಎಂಬುದಾಗಿ ಹೇಳುವಂಥದ್ದು. ಅದು ನನಗೋಸ್ಕರ ನಿನಗೋಸ್ಕರ ಆ ದೇವರ ಮಗನಾದಂತಹ ಯೇಸು ಕ್ರಿಸ್ತನು ಮನುಷ್ಯ ರೂಪವನ್ನು ತಾಳಿಕೊಂಡು ಅನುಭವಿಸಿದನು. ದೇವರಿಂದ ಕೈಬಿಡಲ್ಪಟ್ಟ, ದೇವರಿಂದ ದೂರವಾದಂತಹ ಆ ಒಂದು ಅನುಭವ. 3 ತಾಸು ಅಲ್ಲಿ ಉಂಟಾದಂತಹ ಯಾತನೆಯನ್ನು ನೀನು ನೋಡುವುದಾದ್ರೆ, ದೇವರಿಂದ ಕೈಬಿಡಲ್ಪಟ್ಟ ಅನುಭವ ಅಂದರೆ ಅದು ನಾನು ಮತ್ತು ನೀವು ಈವರೆಗೆ ಅನುಭವಿಸಲಿಲ್ಲ ಪ್ರಿಯರೇ. ಲೋಕದಲ್ಲಿ ಯಾರೂ ಅನುಭವಿಸಲಿಲ್ಲ. ಸಾಧಾರಣವಾಗಿ ನಾವು ಹೇಳುತ್ತೇವೆ ದೇವರಿಂದ ಕೈ ಬಿಡಲ್ಪಟ್ಟವನು, ಗಾಡ್ ಫಾರ್ ಸೇಕನ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ಕೆಲವರು ಸಾಧಾರಣವಾಗಿ ಹೇಳುತ್ತಾರೆ. ಇಂದು ಲೋಕದಲ್ಲಿ ಯಾರು ಈವರೆಗೆ ಗಾಡ್ ಫಾರ್ ಸೇಕನ್ ಅಲ್ಲ, ಯಾರು ದೇವರಿಂದ ಕೈ ಬಿಡಲ್ಪಡಲಿಲ್ಲ. ಇದು ನಾನು ಕ್ರೈಸ್ತರ ಬಗ್ಗೆ ಮಾತ್ರ ಹೇಳುವಂಥದ್ದಲ್ಲ, ವಿಶ್ವಾಸಿಗಳ ಬಗ್ಗೆ ಮಾತ್ರ ಹೇಳುವಂಥದ್ದಲ್ಲ. ಯಾವ ಮಾನವನು, ನೀವು ಯಾವ ವಿಶ್ವಾಸದವರಾಗಿದ್ದರು, ಯಾವ ಮತದವರಾಗಿದ್ದರು, ಯಾವ ಪಂಗಡಕ್ಕೆ ಸೇರಿದವರಾದರೂ ದೇವರು ಇನ್ನೂ ನಿಮ್ಮನ್ನು ಪೂರ್ಣವಾಗಿ ಕೈ ಬಿಡಲಿಲ್ಲ. ಯಾವುದಾದ್ರೂ ಕ್ರೈಸ್ತರಿಗೆ ಒಂದು ತಪ್ಪು ಧೋರಣೆ ಇದ್ದರೆ ದೇವರು ಎಲ್ಲಾ ಮತದವರನ್ನು ಬಿಟ್ಟಿದ್ದಾನೆ, ಕ್ರೈಸ್ತರನ್ನು ಮಾತ್ರ ಎತ್ತಿ ಹಿಡಿದಿದ್ದಾನೆ ಎಂಬುದಾಗಿದ್ದರೆ ಅದನ್ನು ತಿದ್ದಿಕೊಳ್ಳಿ. ಇದು ಅನೇಕ ಮತಗಳೊಂದಿಗೆ ಮತ್ತೊಂದು ಮತ, ಇದರಲ್ಲಿ ವ್ಯತ್ಯಾಸವಿಲ್ಲ. ಕುಡುಕರು ಎಲ್ಲ ಇದರಲ್ಲಿ ಸಾಕಷ್ಟು ಇದ್ದಾರೆ. ಅದು ಒಂದು ಮಾತ್ರ ಹೇಳಿದೆ, ಇನ್ನು ತುಂಬಾ ಇದೆ, ಹೇಳಲಿಕ್ಕೆ ಸಮಯ ಇಲ್ಲ ಇಲ್ಲಿ. ನಾನು ಹೇಳುವಂಥದ್ದು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ವಿಷಯ, ಈ ಯೇಸು ಕ್ರಿಸ್ತನು ದೇವರು ನನ್ನನ್ನು ಕೈ ಬಿಟ್ಟನು, ನಾನು ದೇವರಿಂದ ದೂರವಾಗಿದ್ದೇನೆ. ಆ ದೇವರಿಂದ ಇರುವ ದೂರ ನಮಗೆ ಊಹಿಸಲಿಕ್ಕೂ ಸಾಧ್ಯವಿಲ್ಲದಂತಹ ಒಂದು ಅಂತರ, ಎಂದಿಗೂ ತಿರುಗಿ ಬರಲಿಕ್ಕೆ ಆಗದಂತಹ ಒಂದು ಅಂತರ. ಅಲ್ಲಿಗೆ ನಾವು ತಳ್ಳಲ್ಪಡಬೇಕು. ಪಾಪದ ಸಂಬಳವೆಂಬ ಮರಣವೇನು? ದೇವರಿಂದ ನಿತ್ಯ ಕಾಲಕ್ಕೂ ನಾವು ದೂರವಾಗುವಂಥದ್ದು, ಮತ್ತೆ ತಿರುಗಿ ಬರಲಿಕ್ಕೆ ಸಾಧ್ಯವಿಲ್ಲ. ಇಂದು ಅಂತ ರೀತಿಯಲ್ಲಿ ಯಾರನ್ನೂ ಕೈ ಬಿಡಲಿಲ್ಲ. ಈಗಲೂ ಆತನು ನಿಮ್ಮ ಹಿಂದೆ ಇದ್ದಾನೆ, ನಿಮ್ಮ ಬೆನ್ನಲ್ಲೇ ಇದ್ದಾನೆ. ಮಗನೇ, ಮಗಳೇ, ನಿನಗೋಸ್ಕರ ನಾನು ರಕ್ಷಣೆಯನ್ನು ಸಾಧಿಸಿದ್ದೇನೆ, ಇದನ್ನು ಸ್ವೀಕರಿಸಿಕೋ, ಇದನ್ನು ಸ್ವೀಕರಿಸಿಕೋ ಎಂಬುದಾಗಿ ನಿಮ್ಮ ಹಿಂದೆ ಹಿಂದೆ ಆತನು ಬರುತ್ತಾ ಇದ್ದಾನೆ ರೀ. ಆದುದರಿಂದಲೇ ಇಂದು ಈ ಕ್ರೈಸ್ತ ಸಭೆಗಳಲ್ಲಿಯೂ ನಾವು ಈ ಸುವಾರ್ತೆಯನ್ನು ಸಾರುತ್ತೇವೆ, ಅನ್ಯರ ಮಧ್ಯದಲ್ಲಿಯೂ ಇದೇ ಸುವಾರ್ತೆಯನ್ನು ಸಾರುತ್ತೇವೆ. ಯಾಕಂದ್ರೆ ಆತನು ಇನ್ನೂ ನಮ್ಮನ್ನು ಕೈ ಬಿಡಲಿಲ್ಲ, ಮನುಕುಲವನ್ನು ಇನ್ನೂ ಆತನು ಕೈ ಬಿಡಲಿಲ್ಲ. ಕೈ ಬಿಟ್ಟರೆ ಆಮೇಲೆ ರಕ್ಷಣೆಗೆ ಬೇರೆ ಮಾರ್ಗವಿಲ್ಲ. ಆ ಅಂತ್ಯವು ಸಮೀಪವಾಗಿದೆ, ಹತ್ತಿರವಾಗಿದೆ, ಇನ್ನು ಹೆಚ್ಚು ಸಮಯವಿಲ್ಲ ಎಂಬುದಾಗಿ. ಆದ್ರಿಂದ ಈ ಯೇಸು ಕ್ರಿಸ್ತನು ಹೇಳುವಂಥದ್ದು, ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಿ, ನನ್ನಿಂದ ಯಾಕೆ ದೂರವಾಗಿದ್ದಿ? ನಾನು ಮತ್ತು ನೀವು ದೇವರಿಂದ ಕೈ ಬಿಡಲ್ಪಡಬೇಕಾದವರಾಗಿದ್ದೆವು. ಆದರೆ ನಮ್ಮನ್ನು ಕೈ ಹಿಡಿಯುವುದಕ್ಕಾಗಿ ಆತನು ಕೈ ಬಿಡಲ್ಪಟ್ಟನು. ನಾವು ದೇವರಿಂದ ದೂರವಾಗಬೇಕಾದವರಾಗಿದ್ದೆವು. ಆದರೆ ನಮ್ಮನ್ನು ಸಮೀಪಸ್ಥರನ್ನಾಗಿ ಮಾಡುವುದಕ್ಕಾಗಿ ಆತನು ದೂರವಾದನು. ನಾವಿರಬೇಕಾದ ಸ್ಥಾನವನ್ನು ಆ 3 ಗಂಟೆಗಳಲ್ಲಿ ಆತನು ಅನುಭವಿಸಿದನು. ಆ ಯಾತನೆ, ಈ ದೇವರಿಂದ ಅಗಲಿ ಹೋಗಿ ನಿತ್ಯ ಯಾತನೆ ಅನುಭವಿಸುವಂಥದ್ದು ಎಷ್ಟು ಕಾಲ ಎಂಬುದಾಗಿ ಗೊತ್ತಾ? 1 ವರ್ಷ 2 ವರ್ಷ ಅಲ್ಲ, 100 ವರ್ಷವೋ 1000 ವರ್ಷವೋ ಅಲ್ಲ. ಅದು ನಿತ್ಯತೆ, ಅಂದರೆ ಕೊನೆಯಿಲ್ಲದ್ದು. 10,000ವೋ 10 ಕೋಟಿಯೋ ಗೊತ್ತಿಲ್ಲ, ನಮಗೆ ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಕಾಲ ಅಲ್ಲಿ ಇರುವಂಥದ್ದು ಅಷ್ಟು ಸುಲಭವಾದಂತಹ ಒಂದು ವಿಷಯವಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಲೋಕದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆತನು ಒಂದು ಉದಾಹರಣೆಯಲ್ಲಿ ಹೇಳಿದ್ದಾನೆ. ಧನವಂತನಾದಂತಹ ಒಬ್ಬ ಮನುಷ್ಯನು, ಅವನ ಮನೆಯ ಬಾಗಿಲಲ್ಲಿ ಮಲ್ಕೊಂಡಿದ್ದಂತಹ ಒಬ್ಬ ಲಾಜರನು, ಅವರಿಬ್ಬರು ಸತ್ತರು. ಧನಿಕನಾದ ಮನುಷ್ಯನನ್ನು ಅವನ ಧನಕ್ಕೆ ಅನುಗುಣವಾದಂತಹ ಒಂದು ಅಂತ್ಯಕ್ರಿಯೆ ಕೊಟ್ಟು ಸಂಸ್ಕರಿಸಿದರು. ಇನ್ನು ಹುಣ್ಣುಗಳಿಂದಲೂ ಗಾಯಗಳಿಂದಲೂ ತುಂಬಿ ಭಿಕ್ಷುಕನಂತೆ ಅವನ ಮನೆ ಬಾಗಿಲಲ್ಲಿ ಬಿದ್ದಂತಹ ಲಾಜರನ್ನು ಸತ್ತಾಗ ಒಂದು ವೇಳೆ ಅವನನ್ನು ನೋಡುವುದಕ್ಕೆ ಯಾರೂ ಇರಲಿಲ್ಲ. ಆದ್ರೆ ಅವನು ಹೋದದ್ದು ಅಬ್ರಹಾಮನ ಎದೆಯಲ್ಲಿ, ಅಂದ್ರೆ ದೇವರ ಸನ್ನಿಧಾನದಲ್ಲಿ. ಆದ್ರೆ ಧನಿಕನಾದ ಮನುಷ್ಯನು ಹೋದದ್ದು ಆ ನಿತ್ಯ ಯಾತನೆಯ ಸ್ಥಳದಲ್ಲಿ.
ಅಲ್ಲಿದ್ದುಕೊಂಡು ಆತನ ಮೇಲೆ ನೋಡಿದಾಗ ನನ್ನ ಮನೆಯ ಬಾಗಿಲಲ್ಲಿ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದೆ, ತನ್ನ ಹುಣ್ಣುಗಳನ್ನು ಗಾಯಗಳನ್ನು ಮುಚ್ಚಿಡುವುದಕ್ಕೆ ಒಂದಿಷ್ಟು ಹತ್ತಿಯೂ ಇಲ್ಲದೆ, ಸ್ವಲ್ಪ ಮದ್ದು ಅವನ ಕೈಯಲ್ಲಿ ಇಲ್ಲದೆ ಕಷ್ಟಪಡುತ್ತು ಕೊಳೆದಿದ್ದಂತಹ ಆ ವ್ಯಕ್ತಿ ಈಗ ಈಗೋ ಒಂದು ಹೊಸ ಶರೀರದೊಂದಿಗೆ ಪರಲೋಕದಲ್ಲಿ ದೇವರ ಸನ್ನಿಧಾನದಲ್ಲಿದ್ದಾನೆ. ನಾನಾದರೂ ಇಷ್ಟೆಲ್ಲ ಐಶ್ವರ್ಯವಿದ್ದರೂ ಈ ಯಾತನೆಯ ಸ್ಥಳದಲ್ಲಿದ್ದೇನೆ. ಅವನದು ಒಂದೇ ಒಂದು ಕೂಗು, ನನ್ನ ಮೇಲೆ ಕರುಣೆ ತೋರಿ ಆ ಲಾಜರನನ್ನು ಒಮ್ಮೆ ಭೂಮಿಗೆ ಕಳಿಸಿದೆ, ನಾನು ಹೇಗೂ ಇಲ್ಲಿ ಬಂದಾಯ್ತು, ಅವನಾದ್ರೂ ಹೋಗಿ ಅವರಿಗೆ ಹೇಳಲಿ ಎಂಬುದಾಗಿ. ಆಗ ಅಲ್ಲಿ ಕರ್ತನು ಕೊಟ್ಟಂತ ಒಂದು ಉತ್ತರ, ಅಲ್ಲಿಂದ ಯಾರಿಗೂ ಇಲ್ಲಿ ಬರ್ಲಿಕ್ಕೂ ಆಗೋದಿಲ್ಲ, ಇಲ್ಲಿಂದ ಯಾರಿಗೂ ಅಲ್ಲಿ ಹೋಗ್ಲಿಕ್ಕೂ ಹೋಗೋದಿಲ್ಲ. ಅದೇ ಆ ದೂರ ಎಂಬುದಾಗಿ ಹೇಳುವಂಥದ್ದು, ವಿದೂರ. ಮತ್ತೆ ಈ ಕಡೆಯಿಂದ ಆ ಕಡೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆ ಕಡೆಯಿಂದ ಈ ಕಡೆಗೆ ಬರ್ಲಿಕ್ಕೂ ಆಗೋದಿಲ್ಲ. ಅದು ಎಷ್ಟು ವರ್ಷ? ಅಂತ್ಯವಿಲ್ಲದಷ್ಟು ವರ್ಷ. ನಮಗೆಲ್ಲ ಏನಾದ್ರೂ ರೋಗ ಬಂದ್ರೆ ನಾವು ಹೋಗ್ತೇವೆ ಎಲ್ಲಿಗೆ? ವೈದ್ಯರ ಬಳಿಗೆ, ಡಾಕ್ಟರ್ ಬಳಿಗೆ. ಡಾಕ್ಟ್ರೇ ಕೆಮ್ಮು ಶುರುವಾಯ್ತು, 1 ತಿಂಗಳಾಯ್ತು, ಮುಗಿತಾ ಇಲ್ಲ. ಅವರು ಎಕ್ಸ್ರೇ ಎಲ್ಲ ತೆಗಿತಾರೆ ಮತ್ತು ಆ ಟೆಸ್ಟ್ ಈ ಟೆಸ್ಟಿಗೇನು ಕಮ್ಮಿ ಇಲ್ಲ. ಈಗಿನ ಕಾಲದಲ್ಲಿ ಆಸ್ಪತ್ರೆಗೆ ಹೋದ್ರೆ ಬೇಕಾದದ್ದು ಬೇಡವಾದದ್ದು ಎಲ್ಲ ಮಾಡ್ತಾರೆ, ಅಂದ್ರೆ ಬಿಲ್ ಆಗ್ಬೇಕು ಅಷ್ಟೇ. ಇದೆಲ್ಲ ಆದ್ಮೇಲೆ ಅವರು ಬರೆದು ಕೊಡ್ತಾರೆ ಚೀಟಿಯಲ್ಲಿ ಒಂದಿಷ್ಟುದ್ದ ಮದ್ದುಗಳು. ಅದೆಲ್ಲ ಬೇಕಾಗಿರೋದಿಲ್ಲ, ಆದ್ರೂ ಅಂಗಡಿಯವರಿಗೂ ಖರ್ಚಾಗ್ಬೇಕಲ್ಲ, ಅವ್ರು ಬರೆದು ಕೊಡ್ತಾರೆ, ನಾವು ಅದನ್ನು ತಗೊಳ್ತೀವಿ. ಆಮೇಲೆ ಒಂದು ಮಾತ್ರ ಹೇಳುತ್ತಾರೆ, ಇದು ದಿವಸಕ್ಕೆ ಒಂದು ಮಾತ್ರ 1 ತಿಂಗಳಿಗೆ ತಗೊಳ್ಬೇಕು, ಹೆಚ್ಚು ತಗೊಳ್ಬಾರ್ದು. ಅದು ಅವ್ರಿಗೆ ಗೊತ್ತು, ಹೆಚ್ಚು ತಗೊಂಡ್ರೆ ಡೇಂಜರ್ ಎಂಬುದಾಗಿ. 30 ದಿವಸಕ್ಕೆ 30 ಆಂಟಿಬಯೋಟಿಕ್ಸ್ ಮಾತ್ರೆ ಕೊಡ್ತಾರೆ. ನಾವು ದಿನಕ್ಕೊಂದೊಂದಾಗಿ ತಗೊಳ್ಬೇಕು. ಒಂದು ದಿವಸ ನಮಗೊಂದು ಐಡಿಯಾ ಬಂತು, ಯಾಕೆ ಈ 30 ದಿವಸ ಕಾಯ್ಬೇಕು? ಈ 30 ಒಂದೇ ದಿವಸ ನುಂಗ್ಬಿಟ್ರೆ ಏನಾಗ್ತದೆ? ಯಾರಾದ್ರೂ ಒಬ್ರು ಆತರ ಚಿಂತಿಸಿಕೊಂಡು ಈ 30 ಒಮ್ಮೆಗೆ ನುಂಗಿಬಿಟ್ರೆ ಅವನ ಗತಿ ಅದೋ ಗತಿ. ಮತ್ತೆ ಹೇಳಿ ಪ್ರಯೋಜನ ಇಲ್ಲ, ಡಾಕ್ಟರ್ಗೆ ಇನ್ನಷ್ಟು ದುಡ್ಡು. ನಾನು ಹೇಳುವಂಥದ್ದು, ಈ 30 ದಿವಸದಲ್ಲಿ ಅನುಭವಿಸಬೇಕಾದದ್ದನ್ನು ಒಂದೇ ದಿವಸ ಅನುಭವಿಸಿದರೆ ಈ ಮದ್ದಿನ ವಿಷಯದಲ್ಲಿ ನಮಗುಂಟಾಗುವಂತಹ ನೋವು ಸಂಕಟ ನಮಗೆ ಗೊತ್ತು. ಹಾಗಾದ್ರೆ ಕೋಟ್ಯಾನುಕೋಟಿ ವರ್ಷಗಳು ನಿತ್ಯತೆವರೆಗೆ ನಾನು ನೀನು ಅನುಭವಿಸಬೇಕಾದ ಈ ಯಾತನೆಯನ್ನು ಬರೇ 3 ತಾಸಿನಲ್ಲಿ ಶಿಲುಬೆಯ ಮೇಲಿದ್ದುಕೊಂಡು ಆತನು ಅನುಭವಿಸಿದಾಗ ಆತನಿಗೆ ಉಂಟಾದಂತಹ ಆ ಯಾತನೆ, ಆ ನೋವು ಊಹಿಸಲಿಕ್ಕೆ ನಿನಗೂ ನನಗೂ ಸಾಧ್ಯವಿಲ್ಲ ಪ್ರಿಯರೇ. ಅಷ್ಟು ದೊಡ್ಡ ಬೆಲೆಯನ್ನು ಈ ರಕ್ಷಣೆಗೋಸ್ಕರ ಆತನು ಕೊಟ್ಟಿದ್ದಾನೆ. ಯಾಕೆ? ನನ್ನನ್ನು ನಿನ್ನನ್ನು ಈ ನರಕದಿಂದ ಪಾರು ಮಾಡುವುದಕ್ಕಾಗಿ, ನಮ್ಮನ್ನು ರಕ್ಷಿಸುವುದಕ್ಕಾಗಿ. ಆದುದರಿಂದಲೇ ಈ ರಕ್ಷಣೆಯನ್ನು ಅತ್ಯಂತ ವಿಶೇಷವಾದ ರಕ್ಷಣೆ ಎಂಬುದಾಗಿ ನಾವು ಹೇಳುವವರಾಗಿದ್ದೇವೆ. ಪಾಪದ ಸಂಬಳ ಮರಣ. ಇನ್ನು ಜೀವ ಅಂದ್ರೆ ಏನು? ಜೀವ ಅಂದ್ರೆ ಈ ಮರಣ ಅಂದ್ರೆ ನಿತ್ಯ ಕಾಲಕ್ಕೂ ದೇವರಿಂದ ದೂರವಾಗುವುದಾದರೆ, ಜೀವ ಅಂದ್ರೆ ನಿತ್ಯ ಕಾಲಕ್ಕೂ ದೇವರೊಂದಿಗೆ ಒಂದಾಗುವುದು. ಅದೇ ಅದರ ವ್ಯತ್ಯಾಸ. ನಮಗೆ ಜೀವ ಕೊಡುವುದಕ್ಕಾಗಿ ಆತನು ಪರಲೋಕದಲ್ಲಿ ತನ್ನ ಪ್ರಾಣವನ್ನು ಕೊಟ್ಟನು. ಯಾಕಂದ್ರೆ ಆತನಲ್ಲಿ ಜೀವವಿದೆ, ಆತನಲ್ಲಿ ಜೀವವಿದೆ. ಆ ಜೀವವನ್ನು ನಮಗೆ ಆತನು ಕೊಟ್ಟಿದ್ದಾನೆ. ಆದ್ರಿಂದ ಇಂದು ನಮ್ಮಲ್ಲಿ ಜೀವವಿದೆ. ಆ ಜೀವ ಎಂಬಂಥದ್ದು ಶಾರೀರಿಕವಾದ ಜೀವವಲ್ಲ. ಆದಮನು ಪಾಪ ಮಾಡಿದಂತಹ ಸಂದರ್ಭದಲ್ಲಿ, ಅದಕ್ಕಿಂತಲೂ ಮೊದಲು ದೇವರು ಆದಮನೊಂದಿಗೆ ಹೇಳಿದ್ದು, ಆ ಹಣ್ಣನ್ನು ತಿಂದ ದಿವಸದಲ್ಲಿ ನೀನು ಸತ್ತೇ ಸಾಯುವಿ. ದೇವರು ಸುಳ್ಳು ಹೇಳೋದಿಲ್ಲ. ಅವನು ಹಣ್ಣನ್ನು ತಿಂದನು, ಸತ್ತನು ಇಲ್ಲ, ಅವನು ಮತ್ತು ತಿರುಗಾಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ನಮ್ಮ ನೋಟ ಅಷ್ಟೇ. ಆದರೆ ಆತ್ಮೀಕವಾಗಿ ಅವನು ಸತ್ತನು, ದೇವರ ದೃಷ್ಟಿಯಲ್ಲಿ ಅವನು ಸತ್ತನು. ಆದುದರಿಂದಲೇ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಓದುವಂಥದ್ದು, ನೀವು ಮೊದಲು ಪಾಪಗಳ ದೆಸೆಯಿಂದಲೂ ಅಪರಾಧಗಳ ದೆಸೆಯಿಂದಲೂ ಸತ್ತವರಾಗಿದ್ದೀರಿ. ನಾನು ನೀನು 2 ಕಾಲಗಳಲ್ಲಿ ನಡೆಯುತ್ತೇವೆ ಎಂಬ ಒಂದು ಕಾರಣಕ್ಕೆ ಆ ಯಥಾರ್ಥವಾದ ಜೀವ ನನ್ನಲ್ಲಿ ಇದೆ ಎಂಬುದಾಗಿ ಯಾರು ನೆನೆಸಿಕೊಳ್ಳಬೇಡಿರಿ. ಸಭಾಲಯಕ್ಕೆ ನಡೆದುಕೊಂಡು ಬರುತ್ತೇನೆ, ಹಾಡುಗಳನ್ನು ಹಾಡುತ್ತೇನೆ, ಬೈಬಲ್ ಓದುತ್ತೇನೆ, ಕಾಣಿಕೆ ಡಬ್ಬಿಗೆ ಒಂದಷ್ಟು ಹಾಕ್ತೇನೆ, ಅದರಿಂದ ನನಗೆ ಜೀವ ಇದೆ ಎಂಬುದಾಗಿ ಯಾರು ನೆನೆಸಿಕೊಳ್ಳಬೇಡಿರಿ. ಶಾರೀರಿಕವಾಗಿ ಜೀವ ನಮ್ಮಲ್ಲಿದ್ದರೂ ಆಂತರಿಕವಾದ ಆತ್ಮಿಕವಾದ ಒಂದು ಮರಣದಲ್ಲಿ ನಾವು ಇನ್ನೂ ಇದ್ದರೆ ಆ ಶವಕ್ಕೆ ಸಮಾನರಾದವರಾಗಿದ್ದೇವೆ.
ಆ ಒಂದು ಅವಸ್ಥೆಯಿಂದ ನಾವು ಹೊರಗೆ ಬರಬೇಕಾದ್ರೆ ನಮಗೆ ಜೀವ ಬೇಕು. ಆ ಜೀವ ಅಂದ್ರೆ ಯಾವುದು? ನಿತ್ಯ ಜೀವ, ನಿತ್ಯ ಕಾಲಕ್ಕೂ ದೇವರೊಂದಿಗೆ ಬಾಳಲಿಕ್ಕಿರುವಂತಹ ಜೀವ. ಅದನ್ನೇ ಯೇಸು ಕ್ರಿಸ್ತನು ತನ್ನ ಜೀವವನ್ನು ನಮಗೋಸ್ಕರ ಕೊಟ್ಟದ್ದರಿಂದ ಆತನು ಸಾಧಿಸಿಕೊಟ್ಟನು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಆದುದರಿಂದಲೇ ಇದನ್ನು ಅತ್ಯಂತ ದೊಡ್ಡ ರಕ್ಷಣೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಹೀಗೆ ಈ ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದವರಿಗೆ ಇನ್ನು ಮೇಲೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು, ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ನಾನು ಹೇಳಿದಂತಹ ಈ ಅಪರಾಧ ನಿರ್ಣಯ ನಿತ್ಯತೆಯವರೆಗೆ ದೇವರಿಂದ ಬೇರ್ಪಡಿಸಲ್ಪಡುವ ಅನುಭವ, ಆ ಪಾಪದ ಶಿಕ್ಷೆ, ಆ ಯಾತನೆ, ಅದರಿಂದ ನಮಗೆ ಒಂದು ಮುಕ್ತಿ ಬೇಕಾದರೆ ಅದಕ್ಕೆ ಒಂದೇ ಒಂದು ಮಾರ್ಗ. ಚರ್ಚಿಗೆ ಹೋಗೋದಲ್ಲ, ಕಾಣಿಕೆ ಹಾಕೋದಲ್ಲ, ಬೈಬಲ್ ಓದೋದಲ್ಲ, ಕ್ರೈಸ್ತ ಹೆಸರನ್ನು ಇಟ್ಟುಕೊಳ್ಳೋದಲ್ಲ, ಹಿರಿಯನ ಮಗನಾಗಿ ಜನಿಸೋದಲ್ಲ. ಕರ್ತನಾದ ಯೇಸು ಕ್ರಿಸ್ತನು ನನಗೋಸ್ಕರ ಅನುಭವಿಸಿದ್ದು, ಅದು ನನಗೋಸ್ಕರ ನನ್ನ ಪಾಪಕ್ಕಾಗಿ ಎಂಬುದಾಗಿ ಅರ್ಥ ಮಾಡಿಕೊಂಡು, ನನ್ನ ವಿಮೋಚನೆಗಾಗಿ ಎಂಬುದನ್ನ ಅರ್ಥ ಮಾಡಿಕೊಂಡು, ಕರ್ತನೇ ನೀನು ನಿನ್ನ ಪ್ರಾಣವನ್ನು ಕೊಟ್ಟದ್ದು ನನ್ನ ರಕ್ಷಣೆಗಾಗಿ ಎಂಬುದಾಗಿ ಒಪ್ಪಿಕೊಂಡು ಆತನನ್ನು ನಿಮ್ಮ ಹೃದಯಕ್ಕೆ ನೀವು ಸ್ವೀಕರಿಸುವುದಾದರೆ ನಮಗೆ ಒಂದು ಮುಕ್ತಿಯಿಂದ ಉಂಟಾಗುತ್ತದೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಈ ರಕ್ಷಣೆ ಅಂದರೆ ಲೋಕದಲ್ಲಿರುವ ಕಷ್ಟಗಳಿಂದ ಇರುವಂತಹ ಬಿಡುಗಡೆ ಅಲ್ಲ. ಇವತ್ತಿನ ಅನೇಕ ಸುವಾರ್ಥ ಪ್ರಸಂಗಗಳು ಹೀಗೆ, ಯೇಸುವಿನ ಬಳಿಗೆ ಬಂದ್ರೆ ಎಲ್ಲ ಕಷ್ಟಗಳಿಂದ ನೀವು ಪಾರಾಗ್ತೀರಿ. ಯೇಸುವಿನ ಬಳಿಗೆ ಬಂದ್ರೆ ನಿಮಗೆ ಬೇಗ ಕೆಲಸ ಸಿಗ್ತದೆ. ಯೇಸುವಿನ ಬಳಿಗೆ ಬಂದ್ರೆ ನಿಮ್ಮ ರೋಗಗಳೆಲ್ಲ ವಾಸಿ ಆಗುತ್ತದೆ. ಯೇಸುವಿನ ಬಳಿಗೆ ಬಂದ್ರೆ ನಿಮಗೆ ವಿದೇಶಕ್ಕೆ ಹೋಗ್ಲಿಕ್ಕೆ ವೀಸಾ ಸಿಗ್ತದೆ. ಯೇಸುವಿನ ಬಳಿಗೆ ಬಂದ್ರೆ ಏನೆಲ್ಲ ಬೇಕು ಎಲ್ಲ ಸಿಗ್ತದೆ. ಅದೆಲ್ಲ ಸತ್ಯವೇದ ಹೇಳುವಂಥದ್ದು. ರಕ್ಷಣೆ ಅಂದ್ರೆ ಲೋಕದಲ್ಲಿರುವ ಕಷ್ಟಗಳಿಂದ ಇರುವ ಬಿಡುಗಡೆ ಅಲ್ಲ. ರಕ್ಷಣೆ ಅಂದರೆ ಶಾರೀರಿಕ ರೋಗಗಳಿಂದ ಇರುವ ಬಿಡುಗಡೆ ಅಲ್ಲ. ರಕ್ಷಣೆ ಅಂದರೆ ಪಾಪದ ಶಿಕ್ಷೆಯಿಂದ ಇರುವ ಬಿಡುಗಡೆ, ನಿತ್ಯ ಕಾಲಕ್ಕೂ ದೇವರಿಂದ ಬೇರ್ಪಡಿಸುವಂತಹ ಅನುಭವದಿಂದ ಇರುವ ಬಿಡುಗಡೆ. ಅದನ್ನು ಆತನು ನಮಗೋಸ್ಕರ ಕೊಟ್ಟಿದ್ದಾನೆ. ಆದ್ದರಿಂದಲೇ ಪರಿಶುದ್ಧ ಸತ್ಯವೇದ ಹೇಳುವಂಥದ್ದು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ, ಒಬ್ಬನಾದರೂ ನಾಶವಾಗದೆ. ಒಬ್ಬನಾದರೂ ಅಂದರೆ ಒಬ್ಬ ವ್ಯಕ್ತಿಗೆ ಅಷ್ಟು ಪ್ರಾಶಸ್ತ್ಯ, ಪ್ರಾಮುಖ್ಯತೆ ದೇವರ ವಾಕ್ಯ ಕೊಡುವಂಥದ್ದಾಗಿದೆ. ಒಬ್ಬನು ಸಹ ನಾಶವಾಗಬಾರದು. ನನ್ನನ್ನು ಕೇಳುತ್ತಿರುವಂತಹ ನನ್ನ ಯವನ ಮಿತ್ರರೇ, ನಿಮ್ಮಲ್ಲಿ ಒಬ್ಬನು ಸಹ, ನೀವು ಚಿಕ್ಕ ಮಕ್ಕಳಾಗಿರಬಹುದು, ನಾನು ಹೇಳುವ ಸಂದೇಶ ಅರ್ಥ ಮಾಡಿಕೊಳ್ಳಲಿಕ್ಕೆ, ಗ್ರಹಿಸಲಿಕ್ಕೆ ನಿಮಗೆ ಸಾಧ್ಯತೆ ಇದ್ದರೆ ದೇವರಾತ್ಮನು ನಿಮ್ಮೊಂದಿಗೆ ಮಾತಾಡುತ್ತಾ ಇದ್ದಾನೆ. ಒಬ್ಬನು ನಾಶವಾಗಬಾರದು. ಯಾಕಂದರೆ ಪ್ರತಿಯೊಬ್ಬರ ಮೇಲೆ ಒಂದೇ ರೀತಿಯಲ್ಲಿ ಆತನು ಪ್ರೀತಿ ಇಟ್ಟಿದ್ದಾನೆ. ತನ್ನ ಒಬ್ಬನೇ ಮಗನನ್ನು ಎಷ್ಟು ಪ್ರೀತಿಸಿದನೋ ಅಷ್ಟೇ ಪ್ರೀತಿ ನಿನ್ನ ಮೇಲೂ ನಮ್ಮ ಮೇಲೂ ಆತನಿಟ್ಟಿದ್ದಾನೆ. ನಮ್ಮ ಮೇಲಿರುವ ಪ್ರೀತಿಗಿಂತ ಸ್ವಲ್ಪ ಹೆಚ್ಚು ಪ್ರೀತಿ ತನ್ನ ಮಗನ ಮೇಲಿದ್ದರೆ ಆತನನ್ನು ಅಲ್ಲಿ ಹಾಯಾಗಿ ಕೂರಿಸುತ್ತಾ ಇದ್ದ. ನಮಗೋಸ್ಕರ ಸಾಯುವುದಕ್ಕಾಗಿ ಆತನು ಕಳಿಸಿಕೊಡ್ತಾ ಇರಲಿಲ್ಲ. ಅದನ್ನೇ ದೇವರ ವಾಕ್ಯ ಹೇಳುವಂಥದ್ದು. ನಮಗೆ ರಕ್ಷಣೆ ಆಗಬೇಕೆಂಬುದಾಗಿ ಆತನು ನಮ್ಮನ್ನು ಕಳಿಸಿದ್ದಾನೆ, ತನ್ನ ಮಗನನ್ನು ಕಳಿಸಿದ್ದಾನೆ. ಹೌದು, ಯಾಕೆ ನಮಗೆ ಈ ರಕ್ಷಣೆ ಬೇಕು? ದೇವರ ವಾಕ್ಯ ಹೇಳುವಂಥದ್ದು, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ನಾವು ನೋಡುವರಾಗಿದ್ದೇವೆ. ಪಾಪವಿಲ್ಲದ ಮನುಷ್ಯನು ಯಾರೂ ಇಲ್ಲ, ಎಲ್ಲರೂ ಪಾಪ ಮಾಡಿದ್ದಾರೆ ಎಂಬುದಾಗಿ ಅಲ್ಲಿ ಹೇಳುವಂಥದ್ದು. ಈ ಪಾಪವು ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಜನ್ಮದಿಂದ ಇರುವಂತಹ ಒಂದು ವಿಷಯವಾಗಿದೆ. ಅಲ್ಲಿ ಜಾತಿ, ಮತ, ಕುಲ, ವರ್ಣ ಭೇದ ಯಾವುದೂ ಇಲ್ಲ. ಯಾವ ಮತದವರಾಗಿರಲಿ, ಯಾವ ಜಾತಿಯವರಾಗಿರಲಿ, ಯಾವ ವರ್ಣದವರಾಗಿರಲಿ, ಯಾವ ಭಾಷೆಯವರಾಗಿರಲಿ, ಯಾವ ಕುಲದವರಾಗಿರಲಿ, ಏನೇ ಆಗಿರಲಿ, ಎಲ್ಲರೂ ಏಕ ರೀತಿಯಲ್ಲಿ ಮನುಷ್ಯರು ಎಂಬಂತಹ ಆ ಒಂದು ಚೌಕಟ್ಟಿನೊಳಗೆ ಬರುವುದಾದರೆ ನಮ್ಮೊಳಗೆ ಪಾಪವು ಇದ್ದೇ ಇದೆ. ಇದು ಎಲ್ಲಿಂದ ಬಂತು? ಮೊದಲನೆಯ ವ್ಯಕ್ತಿಯಾದಂತಹ ಆದಮನು ಪಾಪ ಮಾಡಿದ್ದರಿಂದ ಅವನ ಮುಖಾಂತರವಾಗಿ ಹುಟ್ಟಿದವರೆಲ್ಲರೂ ಆ ಪಾಪಮಯವಾದ ಸ್ವಭಾವವನ್ನು ಹೊತ್ತುಕೊಂಡೇ ಹುಟ್ಟಿದ್ದಾರೆ. ಅದರಿಂದ ಪಾಪವಿಲ್ಲದವರು ಯಾರೂ ಇಲ್ಲ. ನನಗೊಬ್ಬನೇ ಮಗ. ಚಿಕ್ಕ ಹುಡುಗನಾಗಿದ್ದಂಥ ಸಂದರ್ಭದಲ್ಲಿ
ಹೊರಗಡೆ ಆಟ ಆಡ್ತಾ ಇದ್ದ. ಯಾರೋ ಕೆಲವು ಸಹೋದರರು ನನ್ನ ಮನೆ ಹುಡ್ಕೊಂಡು ಬಂದ್ರು, ಅಡ್ರೆಸ್ ಮಾತ್ರ ಇದೆ, ಮನೆ ಎಲ್ಲಿ ಎಂಬುದಾಗಿ ಗೊತ್ತಿಲ್ಲ. ಹುಡ್ಕೊಂಡು ಬಂದು ಯಾರ್ಯಾರ ಹತ್ರ ಎಲ್ಲ ಕೇಳ್ತಾರೆ, ಇನ್ನೂ ಪತ್ತೆ ಆಗ್ತಾ ಇಲ್ಲ. ಬಂದಾಗ ಕೆಲವು ಹುಡುಗರೆಲ್ಲ ಆಟ ಆಡ್ತಾ ಇದ್ದಾರೆ. ಆ ಹುಡುಗರನ್ನು ನೋಡಿದಾಗ ಒಬ್ರು ಹೇಳಿದ, ಇದೇ ಜೋಸ್ ಮ್ಯಾಥ್ಯೂ ಮಗ ಎಂಬುದಾಗಿ. ಅವ್ರು ಈವರೆಗೆ ಅವನನ್ನು ನೋಡಿಲ್ಲ, ಆದ್ರೆ ನೋಡ್ಲಿಕ್ಕೆ ನನ್ನ ಆಗಿದೆ ಅಂತೆ ಮುಖ ಒಂದು. ಅವ್ರಿಗೆ ಏನೋ ಡೌಟ್ ಆಯ್ತು, ಇದೇ ಅವ್ರ ಮಗ ಇರ್ಬೇಕು ಎಂಬುದಾಗಿ. ಹೋಗಿ ಕೇಳಿದಾಗ ಕರೆಕ್ಟ್, ಅವನು ಹೇಳಿದ, ಹೌದು ಜೋಸ್ ಮ್ಯಾಥ್ಯೂ ನನ್ನಪ್ಪ, ಅಲ್ಲಿದ್ದಾರೆ ಮನೆಯಲ್ಲಿ, ತೋರಿಸ್ಕೊಟ್ಟ. ಅವ್ರ ಮನೆಗೆ ಬಂದ್ರು, ಅವ್ರು ನನ್ನ ಹತ್ರ ಹೇಳಿದ್ರು, ಬ್ರದರ್ ನಿಮ್ಮ ಮಗ ನಿಮ್ಮಾಗಿದ್ದಾನೆ ಎಂಬುದಾಗಿ. ನಾನು ಹೇಳಿದೆ, ನನ್ನ ಮಗ ನನ್ನ ಆಗಲ್ಲದೆ ಮತ್ತೆ ಯಾರಾಗಿರ್ಬೇಕ್ರಿ? ಇದು ಶಾರೀರಿಕವಾದಂತಹ ಒಂದು ಗುಣ ಅಲ್ವಾ? ನನ್ನ ಮಗ ನನ್ನಾಗೆ ಇದ್ದಾನೆ. ನಮ್ಮಲ್ಲಿ ಎಷ್ಟೋ ಜನರು ನಮ್ಮ ಅಪ್ಪನಾಗಿದ್ದೇವೆ, ನಮ್ಮ ಅಮ್ಮನಾಗಿದ್ದೇವೆ, ನಮ್ಮ ಮಾವನಾಗಿದ್ದೇವೆ, ನಮ್ಮ ಕುಟುಂಬದವ್ರು ಹಾಗೆ. ಅದು ಬಾಹ್ಯವಾಗಿ ಕಾಣುವಂತಹ ವಿಷಯ. ಇನ್ನು ಎಷ್ಟೇ ತಲೆಮಾರುಗಳು ದಾಟಿದರೂ ಅದು ಹಾಗೆ ಇರುವಂತದ್ದಾಗಿದೆ. ನಾನು ಮಂಗಳೂರಿಂದ ಬರ್ತಾ ಇದ್ದೇನೆ. ಮಂಗಳೂರಲ್ಲಿ ತುಂಬಾ ವಿದ್ಯಾಭ್ಯಾಸ ಕೇಂದ್ರಗಳಿದೆ, ಮೆಡಿಕಲ್ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ಹಾಗೆ 100 ಕಾಲೇಜುಗಳಿದೆ. ಸಾವಿರಾರು ವಿದ್ಯಾರ್ಥಿಗಳು ಲೋಕದ ಎಲ್ಲಾ ಕಡೆಯಿಂದ ಬಂದು ಅಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳನ್ನು ನೋಡಿದ ಕೂಡಲೇ ಗೊತ್ತಾಗ್ತದೆ ಇವರು ಯಾವ ದೇಶದಿಂದ ಬಂದವರು ಎಂಬುದಾಗಿ. ಹೆಸರೆಲ್ಲ ಹೇಳ್ಬಾರದು, ಅದು ಕಾನೂನು ಬಾಹಿರವಾದ್ರಿಂದ ಹೇಳೋದಿಲ್ಲ. ಅವರಲ್ಲಿ ಒಬ್ಬನನ್ನು ಕರೆದು, ಏನಪ್ಪ ನಿನ್ನ ಮುಖ ಯಾಕೆ ಹೀಗೆ ಇದೆ ಎಂಬುದಾಗಿ ಕೇಳಿದ್ರೆ ಅವನು ಹೇಳ್ತಾನೆ, ನನ್ನ ಅಪ್ಪನ ಮುಖನ ಹಿಂಗೆ ಇತ್ತು ಎಂಬುದಾಗಿ. ಅವನ ಅಪ್ಪನ ಹತ್ರ ಹೋಗಿ, ಯಾಕೆ ನಿಮ್ಮ ಮುಖ ಹೀಗೆ ಅಂದ್ರೆ, ನಮ್ಮ ಪೂರ್ವಿಕರ ಕಾಲದಿಂದ ನಮ್ಮೆಲ್ಲರ ಮುಖ ಹೀಗೆ ಇದೆ. ಎಷ್ಟು ತಲೆಮಾರುಗಳು ದಾಟಿದ್ರು ನಮ್ಮ ಈ ಬಾಹ್ಯ ರೂಪ ಅದು ಮುಂದುವರಿತಾ ಇರುತ್ತದೆ. ಹಾಗಾದರೆ ಮನುಷ್ಯನು ಈ ಬಾಹ್ಯವಾದ ಶರೀರ ಮಾತ್ರವಲ್ಲ, ಆಂತರಿಕವಾಗಿ ಒಂದು ಆತ್ಮವು ಅವನಲ್ಲಿದೆ. ಹೊರಗೆ ಬಾಹ್ಯವಾಗಿ ಕಾಣುವಂತಹ ಈ ರೂಪ ತಲೆಮಾರುಗಳಿಂದ ಅದೇ ರೀತಿ ಮುಂದುವರಿಯುವುದಾದರೆ, ಆಂತರಿಕವಾಗಿರುವಂತಹ ಈ ಆತ್ಮಿಕ ರೂಪವು ಅದೇ ರೀತಿಯಾಗಿ ಮುಂದುವರಿಯುವಂತದ್ದಾಗುತ್ತದೆ. ಆದ್ರಿಂದ ಮೊಟ್ಟ ಮೊದಲನೆಯ ತಂದೆಯಾಗಿರುವಂತಹ ಪೂರ್ವಿಕನಾದಂತಹ ಆದಮನು ಪಾಪ ಮಾಡಿದಾಗ ಆತ್ಮೀಕವಾಗಿ ಸತ್ತನು, ಅವನು ಪಾಪಿಯಾಗಿ ತೀರಿದನು. ಆ ಕಾರಣದಿಂದ ಅವನ ಮುಖಾಂತರವಾಗಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಆ ಪಾಪಮಯವಾದ ಸ್ವಭಾವವನ್ನು ಹೊತ್ತುಕೊಂಡೇ ಈ ಲೋಕದಲ್ಲಿ ಹುಟ್ಟಿದ್ದಾನೆ. ನೀವು ಯಾರೇ ಆಗಿದ್ದರೂ ಆ ಪ್ರಥಮ ಪುರುಷನ ಸಂತಾನವಾಗಿಯೇ ಹುಟ್ಟಿದವರಾಗಿದ್ದೀರಿ. ಆದುದರಿಂದ ನಮ್ಮೊಳಗೆ ಒಂದು ಪಾಪವಿದೆ. ಮಗು ಹುಟ್ಟಿದ ಕೂಡಲೇ ಮಗುವಿಗೆ ಸುಳ್ಳು ಹೇಳಲಿಕ್ಕೆ ಯಾರೂ ಕಲಿಸಿಕೊಡ್ಬೇಕಾಗಿಲ್ಲ ಅಲ್ವಾ? ಸತ್ಯ ಹೇಳ್ಬೇಕಾದ್ರೆ ನಾವು ಕಲಿಸಿಕೊಡ್ಬೇಕು. ಆದ್ರೂ ಮಗು ಸುಳ್ಳು ಹೇಳ್ತದೆ. ಯಾರ ಅಪ್ಪ ಕಲಿಸಿಕೊಟ್ರು? ನಮ್ಮ ಅಮ್ಮ ಕಲಿಸಿಕೊಟ್ರು. ನಾನು ಜನರು ಹೇಳ್ತಾರೆ ಅದು ತಂದೆ ತಾಯಿ ಕಲಿಸಿಕೊಟ್ಟಿದ್ದೆ ಎಂಬುದಾಗಿ. ಇಲ್ಲ, ತಂದೆ ತಾಯಿ ಯಾವ ತಂದೆ ತಾಯಿನೂ ಮಕ್ಕಳಿಗೆ ಸುಳ್ಳು ಹೇಳಲಿಕ್ಕೆ ಕಲಿಸಿಕೊಡೋದಿಲ್ಲ. ಬಾಲ್ಯದಲ್ಲಿ ಇವರಿಗೆ ಕಲಿಸೋದು ಹೀಗೆ, ಜಾನಿ ಜಾನಿ ಎಸ್ ಪಪ್ಪ, ಈಟಿಂಗ್ ಶುಗರ್ ನೋ ಪಪ್ಪ, ಓಪನ್ ಯುವರ್ ಮೌತ್. ಇದೆ ಅಲ್ಲಿ ಶುಗರ್. ನೋ ಪಪ್ಪ ಅಂತ ಎಲ್ಲಿಂದ ಬಂತು ಇವನಿಗೆ? ಅದು ಸ್ವಾಭಾವಿಕವಾಗಿ ರಕ್ತದಲ್ಲೇ ಇದೆ, ಯಾರು ಕಲಿಸ್ಕೊಡ್ಬೇಕಾಗಿಲ್ಲ. ಅಂದ್ರೆ ಜನ್ಮತ ಈ ಪಾಪದ ಸ್ವಭಾವ ಇವನೊಳಗಡೆ ಇದೆ. ಅದರಿಂದ ಎಲ್ಲರೂ ಪಾಪಿಗಳೇ. ಆದುದರಿಂದಲೇ ಈ ರಕ್ಷಣೆ ಎಂಬಂಥದ್ದು ಎಲ್ಲರಿಗೂ ಅನ್ವಯವಾಗುವಂತಹ ಒಂದು ವಿಷಯವಾಗಿದೆ. ಎಲ್ಲರೂ ರಕ್ಷಿಸಲ್ಪಡಬೇಕು. ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ನಾವು ಓದುವಂಥದ್ದು, ಯೇಸು ಅದನ್ನು ಕೇಳಿ, ಕ್ಷೇಮದಿಂದ ಇರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ಬಹಳ ವ್ಯಕ್ತವಾಗಿ ಯೇಸು ಕರ್ತನು ಹೇಳುವಂಥದ್ದು, ರೋಗವಿಲ್ಲದವನಿಗೆ ಮದ್ದಿನ ಅವಶ್ಯಕತೆ ಇಲ್ಲ, ಡಾಕ್ಟರ್ ಅವಶ್ಯಕತೆ ಇಲ್ಲ. ಆದರೆ ರೋಗಿಯಾದವನಿಗೆ ವೈದ್ಯರು ಬೇಕು, ಮದ್ದು ಬೇಕು. ಆದರೆ ಒಂದು ವಿಷಯ, ನನಗೆ ರೋಗವಿದೆ ಎಂಬುದನ್ನು ಅವನು ಒಪ್ಪಿಕೊಳ್ಬೇಕು. ಒಪ್ಪಿಕೊಳ್ಳದಿದ್ದರೆ, ನನಗೆ ರೋಗವಿದೆ, ನನಗೆ ಚಿಕಿತ್ಸೆ ಬೇಕು ಎಂಬಂಥದ್ದನ್ನು ಅವನು ಒಪ್ಪಿಕೊಳ್ಳದಿದ್ದರೆ ಯಾರಿಗೂ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ ಪರಿಣಾಮವನ್ನು ಅವನು ಅನುಭವಿಸಲೇಬೇಕು. ಆದ್ರಿಂದ ನಾನು ರೋಗಿಯಾಗಿದ್ದೇನೆ ಎಂಬುದಾಗಿ ಮೊದಲು ನೀನು ತಿಳಿದುಕೊಳ್ಳಬೇಕು. ಆಮೇಲೆ ಸ್ವಾಮಿ ಹೇಳುವಂಥದ್ದು, ನಾನು ನೀತಿವಂತರನ್ನು ಹುಡುಕೊಂಡು ಬಂದಿಲ್ಲ, ಅನೀತಿವಂತರನ್ನು ಹುಡುಕೊಂಡು ಬಂದಿದ್ದೇನೆ. ಆದ್ರೆ ದೇವರು ಪರಲೋಕದಿಂದ ನೋಡುವಾಗ ನೀತಿವಂತರು ಯಾರೂ ಇಲ್ಲ, ಎಲ್ಲರೂ ಅತಿ ನೀತಿವಂತರಾಗಿದ್ದಾರೆ. ಆದ್ರಿಂದ ಇಂದು ರಕ್ಷಣೆ ಹೊಂದಬೇಕಾದ್ರೆ ನಾನು ಮತ್ತು ನೀನು ಮಾಡಬೇಕಾದದ್ದು, ಆತ್ಮೀಕವಾಗಿ ನಾನು ಒಬ್ಬ ರೋಗಿಯಾಗಿದ್ದೇನೆ, ನನ್ನಲ್ಲಿ ಅನೀತಿಗಳುಂಟು, ನನ್ನಲ್ಲಿ ಪಾಪಗಳು ಉಂಟು, ನನಗೆ ಒಬ್ಬ ರಕ್ಷಕನ ಅವಶ್ಯಕತೆ ಇದೆ ಎಂಬುದನ್ನು ಮೊದಲು ನಾನು ಮನವರಿಕೆ ಮಾಡಿಕೊಳ್ಳಬೇಕು. ಆ ಒಂದು ಅನಿಸಿಕೆ ನಮ್ಮಲ್ಲಿದೆಯೋ, ಆ ಮನವರಿಕೆ ನಮ್ಮಲ್ಲಿದೆಯೋ,
ಲೋಕದಲ್ಲಿ ಹುಟ್ಟಿದ ಮನುಷ್ಯರೊಳಗೆ ಪಾಪವಿಲ್ಲದಂತಹ ಏಕೈಕ ವ್ಯಕ್ತಿ ಈ ಯೇಸು ಕ್ರಿಸ್ತನೊಬ್ಬನೇ. ಯಾಕೆ? ಆ ಒಬ್ಬ ವ್ಯಕ್ತಿ ಮಾತ್ರ ಮನುಷ್ಯನಾಗಿ ಹುಟ್ಟಿದರೂ ಆದಮನ ಸಂತತಿಯಾಗಿ ಹುಟ್ಟಲಿಲ್ಲ. ಆದುದರಿಂದಲೇ ಆತನು ಪಾಪರಹಿತನು ಎಂಬುದಾಗಿ ನಾವು ಹೇಳುವಂಥದ್ದು. ಆದಮನ ಆ ರಕ್ತ, ಆದಮನ ಬೀಜ ಅವನಲ್ಲಿ ಇರಲಿಲ್ಲ. ಇದು ವ್ಯಕ್ತವಾಗಿ ಅದರಿಂದಲೇ ಕನ್ನಿಕೆಯಾದ ಮರಿಯಳು ಬಸುರಿಯಾಗಿ ಮಗುವಿಗೆ ಜನ್ಮ ಕೊಟ್ಟಳು ಎಂಬುದಾಗಿ ನಾವು ನೋಡುತ್ತೇವೆ. ಇದು ದೇವರು ನಮಗೋಸ್ಕರ ನಿಮಗೋಸ್ಕರ ಮಾಡಿದಂತಹ ಒಂದು ಅದ್ಭುತ ಕಾರ್ಯ. ಅದೇಗಪ್ಪ ಸಾಧ್ಯ? ಇವತ್ತು ಲೋಕದ ಜನರು ಕೇಳುವ ದೊಡ್ಡ ಪ್ರಶ್ನೆ, ಪುರುಷ ಸಂಪರ್ಕವಿಲ್ಲದೆ ಹೇಗಪ್ಪ ಮಗು ಹುಟ್ಟುತ್ತದೆ? ಅದೆಲ್ಲ ಸುಳ್ಳು ಕಥೆ ಎಂಬುದಾಗಿ ಅನೇಕರು ಅನೇಕ ವಿಷಯ ಹೇಳ್ತಾರೆ. ದೇವರ ವಾಕ್ಯ ಅಲ್ಲ ಸುಳ್ಳು ಎಂಬುದಾಗಿ. ಇತ್ತೀಚೆಗೆ ಒಬ್ಬ ಯವನಸ್ಥನೊಂದಿಗೆ ಮಾತಾಡಿದಾಗ, ಬ್ರದರ್ ವಾಕ್ಯದಲ್ಲಿ ಹಾಗೆ ಬರೆದಿದೆ, ಹೀಗೆ ಬರೆದಾಗ ಅವನು ಹೇಳಿದಂತ ಉತ್ತರ, ಅದೆಲ್ಲ ಸುಮ್ಮನೆ ನಮ್ಮನ್ನು ಹೆದರಿಸಲಿಕ್ಕೆ ಬರೆದಿಟ್ಟಿದ್ದಾರೆ ಎಂಬುದಾಗಿ. ಇವತ್ತು ಕೆಲವರೆಲ್ಲ ಅನ್ಸೋದು ಹಾಗೆ, ಇದೆಲ್ಲ ಮಕ್ಕಳನ್ನು ಹೆದರಿಸಲಿಕ್ಕೆ ಬರೆದಿಟ್ಟಿರೋದಂತೆ. ಇಲ್ಲ, ಎಲ್ಲದರ ಅಂತ್ಯ ಹತ್ತಿರವಾಗ್ತಾ ಇದೆ, ಗೊತ್ತಾಗ್ತದೆ ಯಾಕೆ ಬರೆದಿಟ್ಟಿದ್ದಾರೆ ಎಂಬುದಾಗಿ. ನಾವು ನೆನೆಸ್ಕೊಳ್ಬೇಕಾದಂತಹ ಒಂದು ವಿಷಯ, ಈ ಯೇಸು ಕ್ರಿಸ್ತನೊಬ್ಬನೇ ಮನುಷ್ಯನಾಗಿ ಲೋಕದಲ್ಲಿ ಅವತರಿಸಿದವರೊಳಗೆ ಆದಮನ ಸಂತತಿ ಅಲ್ಲದೆ ಹುಟ್ಟಿದವನು. ಆದುದರಿಂದ ಆತನಲ್ಲಿ ಪಾಪವಿರಲಿಲ್ಲ. ಆದುದರಿಂದಲೇ ನನ್ನ ಮತ್ತು ನಿಮ್ಮ ಪಾಪದ ಬದಲಾಗಿ ಪ್ರಾಣ ಕೊಟ್ಟು ಆ ರಕ್ಷಣಾ ಕಾರ್ಯವನ್ನು ಮುಗಿಸೋದಕ್ಕೆ ಆತನೊಬ್ಬನೇ ಯೋಗ್ಯನು. ನೀನೊಬ್ಬನೇ ಯೋಗ್ಯನು. ದ ವಾಟ್ ವರ್ದಿ ನೀನೊಬ್ಬನೇ ಯೋಗ್ಯನು ಎಂಬುದಾಗಿ ಪ್ರಕಟಣೆ ಗ್ರಂಥದಲ್ಲಿ ಅವರು ಹಾಡಿ ಹರಸುವುದನ್ನು ನಾವು ನೋಡುವುದಿಲ್ಲವೋ? ಯಾಕೆಂದರೆ ಅವನಲ್ಲದೆ ಆ ಗ್ರಂಥದ ಸುರುಳಿಯನ್ನ ಬಿಚ್ಚುವುದಕ್ಕೆ ಮತ್ತೆ ಯಾರು ಯೋಗ್ಯರಲ್ಲ, ಆತನೊಬ್ಬನೇ. ಯಾಕೆ? ಆತನು ತನ್ನ ಪ್ರಾಣವನ್ನು ಕೊಟ್ಟದ್ದು ಪಾಪವುಳ್ಳ ಶರೀರದಲ್ಲಿ ಅಲ್ಲ, ಪಾಪವಿಲ್ಲದ ಶರೀರದಲ್ಲಿ. ಆದುದರಿಂದಲೇ ಸತ್ಯವೇದ ಹೇಳುವಂಥದ್ದು, ಆತನು ನಮ್ಮ ಹಾಗೆ ಎಲ್ಲಾ ವಿಷಯದಲ್ಲಿಯೂ ಸದೃಶನಾದನು, ಪಾಪ ಮಾತ್ರ ಮಾಡಲಿಲ್ಲ. ಆತನ ಬಾಯಲ್ಲಿ ವಂಚನೆ ಇರಲಿಲ್ಲ. ಆತನನ್ನ ಬಂಧಿಸಿಕೊಂಡು ಹೋಗಿ ಅರಸುಗಳ ಮುಂದೆ, ರಾಜರ ಮುಂದೆ ನಿಲ್ಲಿಸಿದರು. ಅನೇಕ ಆರೋಪಣೆಗಳನ್ನು ಆತನಿಗೆ ವಿರುದ್ಧವಾಗಿ ಅವರು ತಂದರು. ಒಂದು ಆರೋಪಣೆಯನ್ನು ಸಾಬೀತುಪಡಿಸುವುದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಆ ಎಲ್ಲ ಆರೋಪಣೆಗಳು ಸುಳ್ಳು ಎಂಬುದಾಗಿ ಆತನು ಸಾಬೀತುಪಡಿಸಿದನು. ಆ ಸಂದರ್ಭದಲ್ಲಿ ಆತನಿಗೆ ನ್ಯಾಯ ವಿಧಿಸಬೇಕಾದಂತಹ ಅಧಿಕಾರಿಯೇ ಹೇಳುವಂತಹ ಒಂದು ಮಾತು, ಅವನಲ್ಲಿ ಮರಣಕ್ಕೆ ಯೋಗ್ಯವಾದ ಯಾವುದನ್ನು ನಾನು ಕಾಣುತ್ತಾ ಇಲ್ಲ, ಅವನನ್ನು ಬಿಟ್ಟು ಬಿಡೋಣವು. ಆಗ ಜನರು ಹೇಳಿದ್ದು, ಈ ಜನರು ಯಾರು? ನನ್ನ ಮತ್ತು ನಿಮ್ಮ ಪ್ರತಿನಿಧಿಗಳು. ನಾವು ಹೇಳಿದ್ದೇನು, ಅವನನ್ನು ಕೊಲ್ಲು, ಅವನನ್ನು ಶಿಲುಬೆಗೆ ಹಾಕು ಎಂಬುದಾಗಿ. ಪ್ರಪಂಚದ ಚರಿತ್ರೆಯಲ್ಲಿ ಒಂದು ನ್ಯಾಯಾಲಯಕ್ಕೆ ತಂದು ಅಲ್ಲಿ ಆತನು ವಿವರಿಸಲ್ಪಟ್ಟ ಮೇಲೆ, ಎಲ್ಲ ಕೇಸುಗಳನ್ನು, ಎಲ್ಲ ಆರೋಪಣೆಗಳನ್ನು ಅಲ್ಲಿ ಹೇಳಿದ ಮೇಲೆ, ನಿರಪರಾಧಿ ಎಂಬುದಾಗಿ ಸಿಂಹಾಸನದಲ್ಲಿ ಕೂತಿರುವ ಅರಸನೇ ಸಾಕ್ಷಾತ್ ಘೋಷಿಸಿದ ಮೇಲೂ ಶಿಕ್ಷೆಗೆ ಒಪ್ಪಿಸಿಕೊಟ್ಟಂತಹ ಒಂದು ಚರಿತ್ರೆ ಇದ್ದರೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮರಣ ಮಾತ್ರವಾಗಿದೆ. ಪ್ರಿಯರೇ, ಯಾವ ನ್ಯಾಯವಿಲ್ಲದಂತಹ ಮರಣ, ಅನ್ಯಾಯವಾದಂತಹ ಮರಣ, ಯಾವ ತಪ್ಪನ್ನು ಮಾಡದವನ ಮರಣ. ಯಾಕೆ? ನನ್ನನ್ನು ನಿನ್ನನ್ನು ರಕ್ಷಿಸುವುದಕ್ಕಾಗಿ ಆ ಪ್ರಾಣವನ್ನು ಆತನು ಕೊಡಬೇಕಾಗಿ ಬಂತು. ಆದ್ದರಿಂದಲೇ ಆತನು ಮೌನವಾಗಿದ್ದನು ಎಂಬುದಾಗಿ ನೋಡ್ತೇವೆ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ 53ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ವಧಿಸಲ್ಪಡುವುದಕ್ಕೆ ಕೊಂಡು ಹೋಗುವ ಕುರಿಯೋಪಾದಿಯಲ್ಲಿ ಆತನು ಮೌನವಾಗಿದ್ದನು, ಬಾಯಿ ತೆರೆಯಲೇ ಇಲ್ಲ. ಆತನ ವಿರುದ್ಧವಾಗಿ ಹೇಳುತ್ತಿರುವ ಮಾತೆಲ್ಲವೂ ಸುಳ್ಳು ಎಂಬುದಾಗಿ ಆತನಿಗೂ ಗೊತ್ತಿತ್ತು. ಆದರೆ ಇದೆಲ್ಲ ಸುಳ್ಳು ಆರೋಪಣೆ ಎಂಬುದಾಗಿ ತನ್ನನ್ನು ಅದರಿಂದ ರಕ್ಷಿಸಿಕೊಳ್ಳುವುದಕ್ಕೆ ಆತನು ಪ್ರಯತ್ನ ಪಡಲಿಲ್ಲ. ಅದಕ್ಕಿರುವ ಕಾರಣವೇನು? ಆತನು ಅಲ್ಲಿ ನಿಂತದ್ದು ತಾನು ಮಾಡಿದ ಪಾಪಕ್ಕೋಸ್ಕರವಲ್ಲ, ನಾನು ಮತ್ತು ನೀನು ಮಾಡಿದ ಪಾಪಕ್ಕೋಸ್ಕರ. ಆತನು ಬಾಯಿ ಬಿಟ್ಟು ಅಲ್ಲಿಂದ ಹೊರಗೆ ಬರುತ್ತಿದ್ದರೆ ಇಂದು ನನಗೂ ಮತ್ತು ನಿಮಗೆ ಒಂದು ರಕ್ಷಣೆ ಸಿಕ್ಕುತ್ತಾ ಇರಲಿಲ್ಲ. ಆತನು ತನ್ನನ್ನು ತಾನೇ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಆ ಮರಣಕ್ಕೆ ಒಪ್ಪಿಸಿಕೊಟ್ಟನು, ತನ್ನ ಪ್ರಾಣವನ್ನೇ ಕೊಟ್ಟನು. ಆದುದರಿಂದಲೇ ಈ ರಕ್ಷಣೆಯನ್ನು ಅತ್ಯಂತ ದೊಡ್ಡ ರಕ್ಷಣೆ ಎಂಬುದಾಗಿ ನಾವು ಹೇಳುವರಾಗಿದ್ದೇವೆ. ಆ ಕಾರ್ಯವನ್ನು ಆತನು ಮುಗಿಸುವಾಗ ಶಿಲುಬೆಯಲ್ಲಿದ್ದುಕೊಂಡು ಆತನು ಹೇಳಿದಂತಹ ಮಾತು, ತೀರಿತು, ಫಿನಿಶ್ಡ್. ಏನು ತೀರಿತು? ನನ್ನ ಜೀವ ತೀರಿತು ಎಂಬುದಾಗಿ ಅಲ್ಲ, ಎಲ್ಲದರ
ಅಂತ್ಯವು ಹತ್ತಿರವಾಯಿತು, ತೀರಿತು, ಅದಲ್ಲ. ಅಲ್ಲಿ ಆತನು ತೀರಿತು ಎಂಬುದಾಗಿ ಹೇಳಿದ್ದು ನನ್ನ ಮತ್ತು ನಿನ್ನ ರಕ್ಷಣೆಗೋಸ್ಕರ ಏನೇನು ಸಾಧಿಸಬೇಕಾಗಿತ್ತೋ, ನಿನಗೂ ವಿರುದ್ಧವಾಗಿ ಆ ದೇವರ ಧರ್ಮಶಾಸ್ತ್ರದ ಪ್ರಕಾರ ಏನೆಲ್ಲ ಬರೆಯಲ್ಪಟ್ಟಿತ್ತೋ, ಅದಕ್ಕೆ ಏನೆಲ್ಲ ಪರಿಹಾರವನ್ನು ಕೊಡಬೇಕಾಗಿತ್ತೋ ಅದೆಲ್ಲವೂ ತೀರಿತು, ಇನ್ನು ಏನು ಬಾಕಿ ಇಲ್ಲ. ಆತನ ಅದನ್ನು ತೀರಿಸಿದ್ದಾನೆ, ಯಾವುದನ್ನು ಬಾಕಿ ಇಡಲಿಲ್ಲ. ನಿನ್ನ ರಕ್ಷಣೆಗೋಸ್ಕರ ಇನ್ನು ನೀನು ಒಂದು ಕಡ್ಡಿಯನ್ನು ಎತ್ತಿ ಈ ಕಡೆಯಿಂದ ಎತ್ತಿ ಈ ಕಡೆ ಇಡಬೇಕಾಗಿಲ್ಲ. ನಿನ್ನ ರಕ್ಷಣೆಗೋಸ್ಕರ ನೀನು ಒಂದು 5 ಪೈಸೆಯನ್ನು ಕೊಡಬೇಕಾಗಿಲ್ಲ. ನೀನು ಮಾಡಬೇಕಾದದ್ದು ಒಂದೇ ಒಂದು ವಿಷಯ, ಯಾರ್ಯಾರು ಆತನನ್ನು ನಂಬಿ ಆತನನ್ನು ಸ್ವೀಕರಿಸುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಈ ರಾತ್ರಿಯಲ್ಲಿ ನನ್ನನ್ನು ಕೇಳುವಂತಹ ನನ್ನ ಮಿತ್ರರೇ, ಒಂದು ವೇಳೆ ಅನೇಕ ವರ್ಷಗಳಿಂದ ಸಭೆಗೆ ಬರುವವರಾಗಿರಬಹುದು, ಒಂದು ವೇಳೆ ರಕ್ಷಿಸಲ್ಪಟ್ಟಿದ್ದೇನೆ ಎಂಬ ಒಂದು ಭಾವನೆಯೊಡನೆ ನೀವು ಸಭೆಗಳಿಗೆ ಬರುವವರಾಗಿರಬಹುದು. ಆದರೆ ನಿಮ್ಮ ರಕ್ಷಣೆ ವಿಷಯವಾಗಿ ಒಂದು ನಿಶ್ಚಯ ನಿಮ್ಮಲ್ಲಿ ಇಲ್ಲದಿದ್ದರೆ, ಎಲ್ಲರೂ ಮಾಡಿದ ಹಾಗೆ ನಾನು ಮಾಡುತ್ತಾ ಇದ್ದೇನೆ ಎಂಬಂತಹ ಒಂದು ವಾಡಿಕೆ ನಿಮ್ಮಲ್ಲಿದ್ದರೆ, ಈ ರಾತ್ರಿ ಆತನು ನಿಮ್ಮನ್ನು ಇನ್ನೂ ಕೈ ಬಿಡಲಿಲ್ಲ. ನಿಮ್ಮ ಬಳಿಯಲ್ಲಿದ್ದಾನೆ, ನಿಮ್ಮ ಪಕ್ಕದಲ್ಲಿದ್ದಾನೆ. ಮಗನೇ, ಮಗಳೇ, ನಿನ್ನನ್ನು ರಕ್ಷಿಸುವುದಕ್ಕಾಗಿ ಆ ಯಾತನೆಯನ್ನೆಲ್ಲ ನಾನು ಅನುಭವಿಸಿದೆ. ಸ್ವೀಕರಿಸಲಿಕ್ಕೆ ನಿನ್ನ ಹೃದಯವನ್ನು ತೆರೆಯುತ್ತೀಯೋ? ಕರ್ತನೇ, ನಾನು ಒಬ್ಬ ಪಾಪಿ, ನನ್ನ ಪಾಪಗಳ ಪರಿಹಾರಾರ್ಥವಾಗಿ ನಾನು ಅನುಭವಿಸಬೇಕಾದ ಯಾತನೆಯನ್ನು ನೀನು ಅನುಭವಿಸಿದ್ದಿ. ನನ್ನನ್ನು ಕ್ಷಮಿಸು ಸ್ವಾಮಿ, ನನ್ನ ಹೃದಯಕ್ಕೆ ಬಾ. ಈ ಪ್ರಾರ್ಥನೆಯನ್ನ ಈ ರಾತ್ರಿಯಲ್ಲಿ ಮಾಡುವುದಕ್ಕೆ ನೀನು ಸಿದ್ಧನಿದ್ದೀಯೋ? ರಕ್ಷಿಸಲ್ಪಟ್ಟನು ಎಂಬಂತಹ ಒಂದು ಅನಿಸಿಕೆ ನನ್ನಲ್ಲಿತ್ತು. ಆದರೆ ದೇವರೇ, ನಿನ್ನಿಂದ ನಾನು ತುಂಬಾ ದೂರ ಹೋಗಿದ್ದೇನೆ, ಮತ್ತೊಮ್ಮೆ ನಿನ್ನ ಬಳಿಗೆ ಬರುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಈ ತೀರ್ಮಾನ ತೆಗೆದುಕೊಳ್ಳುವವರು ಯಾರಾದರೂ ಇದ್ದೀರೋ? ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ತಲೆಗಳನ್ನು ಬಾಗಿಸಿ ನಾವು ಕೇಳಿದಂತಹ ಮಾತುಗಳ ಕುರಿತಾಗಿ ಒಮ್ಮೆ ನಾವು ಧ್ಯಾನಿಸೋಣ. ಎಲ್ಲರೂ ಭಯಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕೇಳಿದಂತಹ ಈ ಮಾತುಗಳು, ಈ ಅತ್ಯಂತ ದೊಡ್ಡ ರಕ್ಷಣೆ ಕುರಿತಾಗಿ ಮಾತ್ರ ಯೋಚಿಸುವರಾಗಿ. ಈ ರಕ್ಷಣೆಯನ್ನು ನಾನು ಹೊಂದಿಕೊಂಡಿದ್ದೇನು, ನಾನು ಪಡೆದುಕೊಂಡಿದ್ದೇನು? ಈ ರಾತ್ರಿಯಲ್ಲಿ ಈ ರಕ್ಷಣೆ ನನಗೆ ಬೇಕು, ಅಥವಾ ರಕ್ಷಿಸಲ್ಪಟ್ಟಿದ್ದೇನೆ ಎಂಬಂತ ಒಂದು ಅನಿಸಿಕೆ ನನ್ನಲ್ಲಿದೆ, ನನಗೆ ಇದರ ಬಗ್ಗೆ ಒಂದು ನಿಶ್ಚಯವಿಲ್ಲ, ನನಗೊಂದು ಪುನರ್ ಸಮರ್ಪಣೆ ಬೇಕು. ಈ ಅತ್ಯಂತ ದೊಡ್ಡ ರಕ್ಷಣೆಯನ್ನು ನಾನು ಅಲಕ್ಷ್ಯ ಮಾಡುವುದಕ್ಕೆ ಇಷ್ಟಪಡುವುದಿಲ್ಲ. ಕರ್ತನೇ, ನನಗೆ ಈ ರಕ್ಷಣೆ ಬೇಕು, ನನಗೊಂದು ಪುನಃಸ್ಥಾಪನೆ ಬೇಕು, ನನಗೆ ನಿನ್ನ ಬಳಿಗೆ ಬರಬೇಕು. ನಿಮ್ಮ ಹೃದಯದಲ್ಲಿ ಪ್ರಾರ್ಥನೆ ಮಾಡಿ, ಸ್ವಾಮಿ, ನನ್ನ ಎಲ್ಲ ಪಾಪಗಳನ್ನು ಕ್ಷಮಿಸು, ನನ್ನ ಬಳಿಗೆ ನೀನು ಬಾ ಎಂಬುದಾಗಿ ಹೃದಯದ ಅಂತರಾಳದಿಂದ ನೀವು ಒಮ್ಮೆ ಪ್ರಾರ್ಥಿಸುತ್ತೀರೋ? ನನ್ನ ಮಾತುಗಳನ್ನು ನಾನು ಬೇಗ ಮುಗಿಸುತ್ತೇನೆ. ಆದರೆ ಈ ರಾತ್ರಿಯಲ್ಲಿ ಈ ರಕ್ಷಕನನ್ನು ನಿಮ್ಮ ರಕ್ಷಕನನ್ನಾಗಿ ಸ್ವೀಕರಿಸುವುದಕ್ಕೆ, ಅದು ಆತನಿಂದ ದೂರ ಹೋದವರು ತಿರುಗಿ ಯಥಾಸ್ಥಾನ ಪಡುವುದಕ್ಕೆ ಈ ರಾತ್ರಿ ನಾನು ಮನಸ್ಸು ಮಾಡುತ್ತೇನೆ ಎಂಬಂತಹ ಒಂದು ತೀರ್ಮಾನ ನಿಮ್ಮಲ್ಲಿದ್ದರೆ, ನಿಮ್ಮ ಕೈಯನ್ನು ಒಮ್ಮೆ ಎತ್ತಿ ತೋರಿಸಿದರೆ ಅದು ದೇವರ ಮಹಿಮೆಗಾಗಿ ಆಗಿ ತೀರುತ್ತದೆ. ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕೆ ನಮಗೆ ಸಂತೋಷವಿದೆ. ಯಾರು ಆ ಕಡೆ ಈ ಕಡೆ ನೋಡಬೇಕಾಗಿಲ್ಲ. ಇದು ನಿಮಗೂ ದೇವರಿಗೂ ಮಾತ್ರ ಬಿಟ್ಟಂತಹ ಒಂದು ವಿಷಯ. ಯಾರಾದರೂ ಇದ್ದೀರೋ? ಕರ್ತ ನಿಮ್ಮನ್ನು ಆಶೀರ್ವದಿಸಲಿ ಸಹೋದರನೇ. ಇನ್ನು ಯಾರಾದರೂ ಇದ್ದೀರೋ? ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸಹೋದರಿ. ಸಹೋದರನೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇನ್ನು ಯಾರಾದರೂ ಇದ್ದೀರೋ? ಕರ್ತ ನಿಮ್ಮನ್ನು ಆಶೀರ್ವದಿಸಲಿ ಸಹೋದರಿ. ಅನೇಕರು ತಮ್ಮ ಕೈಗಳನ್ನು ಎತ್ತುತ್ತಾ ಇದ್ದಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಅವನಿಸ್ತಾನೆ. ಸಂಕೋಚ ಪಡಬೇಡಿರಿ. ಇದು ನಿಮಗೂ ದೇವರಿಗೂ ಮಧ್ಯೆ ಮಾತ್ರ ಇರುವಂತಹ ಒಂದು ವಿಷಯ. ಈ ರಕ್ಷಣೆ ಇಂದು ನನಗೆ ಬೇಕು, ಅಥವಾ ರಕ್ಷಿಸಲ್ಪಟ್ಟು ಆತನಿಂದ ಅಗಲಿ ಹೋಗಿದ್ದೇನೆ, ಮತ್ತೊಮ್ಮೆ ಆತನ ಬಳಿಗೆ ತಿರುಗಿ ಬರಬೇಕು. ಯಾರಾದರೂ ಈ ರಾತ್ರಿ ತೀರ್ಮಾನ ತೆಗೆದುಕೊಳ್ಳುವರಿದ್ದೀರೋ? ನಾನು ಮುಗಿಸುವುದಕ್ಕಿಂತ ಮೊದಲು ನಿಮ್ಮ ಕೈಯನ್ನು ಒಮ್ಮೆ ಎತ್ತಿ ತೋರಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸಹೋದರಿ. ಸಹೋದರನೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಮಹಿಮೆಗಾಗಿ, ದೇವರ ಘನತೆಗಾಗಿ ತೀರ್ಮಾನ ತೆಗೆದುಕೊಂಡವರು, ಕೈ ಎತ್ತಿದವರು, ನೀವು ಒಮ್ಮೆ ಎದ್ದು ನಿಲ್ಲುವುದಾದರೆ ಅದೊಂದು ದೊಡ್ಡ ಸಾಕ್ಷಿ. ಭಯಪಡಬೇಡಿರಿ, ಸಂಕೋಚ ಪಡಬೇಡಿರಿ. ಎಸ್, ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮನ್ನು ಗುರುತಿಸಿ ಪ್ರಾರ್ಥಿಸೋದಕ್ಕೋಸ್ಕರ ನಾನು ಇದನ್ನು ಹೇಳುತ್ತಾ ಇದ್ದೇನೆ. ಇನ್ನು ಯಾರಾದರೂ ಇದ್ದೀರೋ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಸ್, ಗಾಡ್ ಬ್ಲೆಸ್ ಯು. ಇನ್ನು ಯಾರಾದರೂ ಇದ್ದೀರೋ, ನಿಮಗೋಸ್ಕರ ಪ್ರಾರ್ಥಿಸಿ ಮುಗಿಸುವುದಕ್ಕಿಂತ ಮೊದಲು ಆತನಿಗೋಸ್ಕರ ನಾನೊಂದು ತೀರ್ಮಾನ ತೆಗೆದುಕೊಳ್ಳುತ್ತೇನೆ. ಒತ್ತಾಯವಲ್ಲ, ಹೃದಯಪೂರ್ವಕವಾಗಿ ಭಯಪಡಬೇಡಿರಿ. ಆತನ ಮಹಿಮೆಗೋಸ್ಕರ. ಆತನು ನಿಮ್ಮನ್ನ ಕೈ ಬಿಡಲಿಲ್ಲ. ನಿಮ್ಮ ಪಕ್ಕದಲ್ಲಿ ಆತನು ನಿಂತಿದ್ದಾನೆ. ಇನ್ನು ಯಾರಾದರೂ ಇದ್ದೀರೋ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೀತಿಯುಳ್ಳ ನಮ್ಮ ಪರಲೋಕದ ತಂದೆಯೇ, ಈ ಮಹಾ ದೊಡ್ಡ ರಕ್ಷಣೆಗಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ಈ ರಾತ್ರಿ ಸ್ವಾರ್ಥ ಸಂದೇಶವನ್ನು ಸಾರುವುದಕ್ಕೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯದ ಮುಂದೆ ತಮ್ಮನ್ನು ಸಮರ್ಪಿಸಿಕೊಂಡ ಅನೇಕ ಯವನಸ್ಥೆಯರು, ಸಹೋದರರು, ಸಹೋದರಿಯರು ನಮ್ಮ ಮುಂದೆ ಎದ್ದು ನಿಂತಿದ್ದಾರೆ ಸ್ವಾಮಿ. ಅವರ ಹೃದಯವನ್ನು ನೀನು ಬಲ್ಲವನಾಗಿದ್ದಿ. ಅವರು ಯಾವ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೋ ಅದನ್ನು ನೀನು ಬಲ್ಲವನಾಗಿದ್ದಿ. ಅದರಲ್ಲಿ ನೆಲೆಯೂರುವಂತೆ, ಅದರಲ್ಲಿ ದೃಢಪಡುವಂತೆ, ಸೈತಾನ್ನ ಎಲ್ಲ ತಂತ್ರಗಳಿಂದಲೂ ಅವರನ್ನು ದೂರವಿರಿಸಿ ಕರ್ತನೆ, ನೀನು ಅವರನ್ನು ಕಾಪಾಡು ಸ್ವಾಮಿ. ಅವರು ಮುಂದಿನ ದಿವಸಗಳಲ್ಲಿ ದೇವಜನರ ಅನ್ಯೋನ್ಯತೆಯಲ್ಲಿ ಬೆಳೆಯುವುದಕ್ಕೆ ಎಲ್ಲ ಮಾರ್ಗಗಳನ್ನು ನೀನು ತೆರೆದುಕೊಡು. ಸಕಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸುತ್ತೇವೆ. ಯೇಸು ಕರ್ತನ ಅಮೂಲ್ಯವಾದ ನಾಮದಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ ನಮ್ಮ ತಂದೆಯೇ, ಆಮೆನ್.